ಎಷ್ಟೊಂದು ಚೆನ್ನಾಗಿದೆ. ಇವನ್ನೆಲ್ಲ ನಿರ್ಮಿಸಿದ ಆ ಕಲೆಗಾರನ ಕೈ ಚೌಕ ತುಂಬಾ ಚತುರ ಅವಳು. ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಬರೆಯುತ್ತಿದೆ. ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಬರೆಯುತ್ತಿದೆ. ಚಿಗುರೊಡೆದ ಹೃದಯದಲ್ಲಿ ಉದಯಿಸಿದೆ, ಅದು ಏನು ಅರಿಯದೆ ಹೋದೆನು ನಾ. ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಬರೆಯುತ್ತಿದೆ. ಇದು ಯಾವ ವಸಂತ ಮಾಸದ ಕೋಗಿಲೆ, ಎಷ್ಟೊಂದು ಕೂಗಿ ಕೂಗಿ ಆಡ್ತಿದೆಯಲ್ಲ. ಏನು ಇವಳ ಮೈ ಮಾಟ, ಸೂರ್ಯನಿಗೆ ಕಿರಣಕ್ಕೆ ತಗಲಿದ ಇವಳ ಪುಷ್ಪದಂತೆ ಇವಳ ಮೈ ಮಾಟ. ಪುಷ್ಪದಂತೆ ಬೆಸೆದಿರುವ ಇವಳ ಮೈಯನ್ನು ಒಮ್ಮೆ ಸವೆದು ಶ್ರೀಗಂಧಕ್ಕಿಂತ ಪ್ರತಿಯೊಂದು ಅಂಗಿಕೆ ಇವಳ ಮುತ್ತನ್ನು ಹೆಕ್ಕೆ. ಇವಳ ತುಟಿ ಕಚ್ಚಿ ಅದರ ಅಮೃತ ಇರುವುದೇ ನನ್ನ ಬಯಕೆ. ಓಹೋ, ಇವಳು ವೀರೇಗೌಡನ ತಂಗಿ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅವರೇ, ಯಾರವರು? ಹೆದರಬೇಡ, ನಾನು ನಿನ್ನ ಅಣ್ಣನ ಸ್ನೇಹಿತ ಮನೋಹರ. ಗೊತ್ತಾಯ್ತು, ತಾವು ಇಲ್ಲಿಗೆ ಬಂದಿದ್ದೀರಾ? ರಕ್ಷಣ ಪಂಜರದಲ್ಲಿ ಇರಬೇಕಾದ ಅರಗಿನಿ ಎಂದು ಹೊರಗಡೆ ಬಂದಿದೆಯಲ್ಲ ಪಾಪ. ಅದಕ್ಕೆ ಯಾವುದಾದರೂ ಗಿನಿ ಕಚ್ಚಿಗಿಚ್ಚಿತೆಂದು ನಾನು ಅಲ್ಲಿಂದ ಇಲ್ಲಿಗೆ ಧಾವಿಸಿ ಓಡಿ ಬಂದೇ ರಕ್ಷಣೆಗಾಗಿ. ಆಹಾ, ರಕ್ಷಣೆ ಕೊಟ್ಟದ್ದಾಯ್ತಲ್ಲ, ತಾವಿನ್ನು ಹೋಗಬಹುದು. ಹೊರಟೆ ನಾನು ಹಾಗೆ ಬಂದು ಹೊರಟು ಹೋಗಲು ಬಂದಿಲ್ಲ ಲಕ್ಷ್ಮಿ. ಬಾಳದಿಂದ ಕಾದು ಕುಳಿತ ನಿನ್ನ ಕೊರಳಿಗೆ ಬಾಳೆಂಬ ತಾಳಿ ಕಟ್ಟಿ ನನ್ನ ಬಾಳ ಸಂಗಾತಿಯಾಗಿ ಮಾಡಿಕೊಳ್ಳಲು ಬಂದಿರುವೆ. ಏನೋ ಮೂರ್ಖ, ನಾನ್ಯಾರು ಗೊತ್ತಾ? ಈ ಊರ ಕೋಟ್ಯಾಧೀಶ್ವರಿ MLA ವೀರೇಗೌಡನ ತಂಗಿ ನಾನು. ನನ್ನ ಕೊರಳಿಗೆ ತಾಳಿ ಕಟ್ಟುವೆಯನ್ನು ನಿನಗೆಲ್ಲ ಬುದ್ಧಿ ಭ್ರಮೆ ಹಿಡಿದಿರ್ಬೇಕು ಅಂತ. ಏ ಲಕ್ಷ್ಮಿ, ಈ ಭ್ರಮೆ ಎಂಬ ನಿದ್ದೆ ಒಳಗೆ ನೀನು ಬೇಗ ಎದ್ದು ಈ ನನ್ನ ಭಾವನೆಗಳ ತುಂಬಿಕೊಂಡು ಈ ಚಲವ ಚಂದ್ರನ ಹೃದಯ ಚಿಕ್ಕೆ ನೀನಾಗು ಬಾ. ಈ ಹೃದಯಾಂಗದ ಅಡಿಗೆದ ದೇವತೆ ನೀನಾಗಬಾರಲೇ ಬಾ. ಅದೆಂದಿಗೂ ಸಾಧ್ಯವಿಲ್ಲ ಅಂತ ತಿಳಿದುಕೋ ನೀನು. ಭಾವನೆಗಳಿಲ್ಲದ ಮದುವೆ ಮಸನಕ್ಕೆ ಸಮಾನ. ಒತ್ತಾಯ ಮಾಡಿ ಅಪ್ಪಿ ಮುದ್ದಾಡುವ ಈ ನಿನ್ನ ಸಂಸಾರ ತೋಣಿಗೆ ಸಮಾನ. ಅಷ್ಟೇ ಅಲ್ಲ, ನೀನು ಕಟ್ಟುವ ತಾಳಿ ನೀನು ಹಗ್ಗಕ್ಕೆ ಸಮಾನ. ತಾಳಿ ಬಿಡು ನನಗೆ. ನಾನು ಕಟ್ಟುವ ಈ ತಾಳಿ ನೇನು ಹಗ್ಗಕ್ಕೆ ಸಮಾನವೇ? ಮಧುರ ಭಾವನದ ಇಲ್ಲದ ಮದುವೆ ಮಸನಕ್ಕೆ ಸಮಾನವೇ?
ಲಕ್ಷ್ಮಿ, ಈ ನಿನ್ನ ಕಟ್ಟ ಆಲೋಚನೆಯನ್ನು ಕೈ ಬಿಟ್ಟು ಈ ಚಲವ ಚಂದ್ರನ ಹೃದಯ ಚಿಕ್ಕಿ ನೀನಾಗುವ, ಈ ಹೃದಯಾಂಗ ಅಡಗಿದ ದೇವತೆ ನೀನಾಗಬಾರಲೇ ಭಾ. ನಿಂತು ಮಾತನಾಡೋ ದುರಾತ್ಮ, ಹೆಣ್ಣಂದ್ರೆ ತಿಂದು ಬಿಸಾಕುವ ಭಾಗದ ವಸ್ತು ಅಂತ ತಿಳಿದುಕೊಂಡಿದ್ದೆ ಆದ್ರೆ ನಿನ್ನ ಕೊರಳು ಕೊಯ್ಯುವ ದುರ್ಗೆ ಆಗುತ್ತಾರೆ ಬಲು ಎಚ್ಚರ. ನನಗೆ ಎಚ್ಚರ? ಅದು ಈ ವೀರಾದ ವೀರನಿಗೆ ಎಚ್ಚರ. ಎಲ್ಲ ಉಚ್ಚ ಹೆಣ್ಣೆ, ಕೇಳಲೇ ನಿನ್ನ ದುರ್ಗಾಷ್ಟ್ರ ಶಕ್ತಿ ಹೆಣ್ಣಿನ ಕಥೆಯನ್ನು. ಸುರಸುಂದರ ಗಂಡ ತನ್ನ ಪಕ್ಕದಲ್ಲಿ ಇರುವಾಗ ಅವನ ಮರೆ ಮಾಚಿ ತನ್ನ ಸುಖವನ್ನು ಪಡೆದುಕೊಂಡು ಬರುವ ಆದರ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ನೆಲದಲ್ಲಿ. ಮದುವೆಗೆ ಮುಂಚೆನೆ ಗರ್ಭ ಧರಿಸಿ ಮದುವೆ ಆದ ನಂತರ ನಾನೇ ಮಹಾಗರ್ತಿ ಎಂದು ಬಾಳುವ ಆದರದ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಹಾಳ ಸಮಾಜದಲ್ಲಿ. ಅಂದಾಗ ಈ ನನ್ನ ಮಾತನ್ನು ಮೀರಿದರೆ ನೀನೊಂದು ಶೀಲಗೆಟ್ಟೆಂದು ಹೊಸ ಚಿರತವನ್ನು ಬರೆದು ಬಿಸಾಕವೇ ಈ ಸಮಾಜದಲ್ಲಿ. ಇದು ನಿನಗೆ ಎಚ್ಚರ. ಇದು ನಿನ್ನ ನಿರ್ಧಾರವೇ? ಇದು ನನ್ನ ನಿರ್ಧಾರವೆಂದು ಕೇಳುತ್ತಿರುವ ಲಕ್ಷ್ಮಿ, ಎಂದು ನಿನ್ನ ಅಣ್ಣನ ಸ್ನೇಹಿತನಾಗಿ ನಿಮ್ಮ ಅಂಗಡಿ ಫ್ಯಾಕ್ಟರಿಯಾಗಿ ಸೇರಿಕೊಂಡೆನು. ಅಂದೇ ನನ್ನ ಮನಸ್ಸಲ್ಲಿ ಇಟ್ಟುಕೊಂಡು ನಿನ್ನೆ ನೆನೆಸಿಟ್ಟುಕೊಳ್ಳುತ್ತಿದ್ದೇನೆ ಲಕ್ಷ್ಮಿ. ನನ್ನನ್ನು ನಿನ್ನ ಹೃದಯದಿಂದ ಕಿತ್ತಿ ಎಸೆಯಬೇಡ ಲಕ್ಷ್ಮಿ, ಪ್ಲೀಸ್. ಒಂದು ವೇಳೆ ಕಿತ್ತು ಒಗ್ದಿದ್ದೆ ಆದ್ರೆ ಸತ್ಯ ಸುಳ್ಳುವಾಗಿ ಬಾಳುತ್ತಿರುವ ಈ ನಿನ್ನ ಪವಿತ್ರವಾದ ಶೀಲವನ್ನು ಕಿತ್ತಿ ಬಿಸಾಕುವೆ ಈ ಸಮಾಜದಲ್ಲಿ. ಏ ಹುಚ್ಚ, ಈ ನಿನ್ನ ಗೊಡ್ಡು ಬೆದರಿಕೆಗೆ ಹೆದರಲು ನಾನೇನು ಕಚ್ಚಾ ಕುಲದಲ್ಲಿ ಹುಟ್ಟಿದ ಹೆಣ್ಣಲ್ವೋ? ಈ ಊರ ಗರ್ಭ ಶ್ರೀಮಂತ ನಾಡ ಗೌಡನ ಮಗಳು ನಾನು. ನೀನು ನಿಜವಾದ ಗಂಡಸಾಗಿದ್ರೆ ಬಾರೋ ಗಂಡಸಾಗಿ ಮುಂದಕ್ಕೆ. ಏನು ನನ್ನ ಗಂಡಸ್ತನಕ್ಕೆ ಸವಾಲು? ಕಾಳಿಂಗ ಸರ್ಪಕ್ಕಿಂತ ಭಯಂಕರ ಆಗಿರುವ ಈ ಗಂಡಿಗೆ ಸವಾಲ್ ಹಾಕಿದೆಯಾ ಎಣ್ಣೆ? ಕೇವಲ ಪ್ರೇಮದ ಗಂಟಿಗಾಗಿ ಸೊಂಟದ ಗಂಟು ಬಿಚ್ಚಿ ಗರ್ಭ ಧರಿಸುವ ಹೆಣ್ಣು ನೀನು. ನಿನ್ನಂತ ಹೆಣ್ಣಿಗೆ ಗರ್ಭದಾನ ನೀಡುವ ಈ ವಿರಾಜವೀರ ಪುರುಷನಿಗೆ ಸವಾಲೆಂದರೆ ಪಂಚಪ್ರಾಣ. ಅಂದು ಆ ಪಾಂಚಾಲಿ ಸೆರಗೈದ ದುಶೋಧಕ್ಕಿಂತ ಕಠೋರಾದ ಈ ಮನೋರ ನಿನ್ನ ಶೀಲ ಕೆಡಿಸದೆ ಬಿಡುವುದಿಲ್ಲ. ಬಾರಲೇ ಬಾ. ಕುಲಕಂಟಕ ಮನೋಹರ, ಕೈ ಬಿಡಲೇ ಮಗನೇ ಈ ನಿರಪರಾಧಿ ಹೆಣ್ಣು. ನನ್ನ ಈ ಸವಾಲಿನಲ್ಲಿ ದೊಡ್ಡ ಸೂರನಾಗಿ ಬಂದಿರುವ ನೀನಾರಲೇ ಬಡವ ಬೇಕಾದ ಮಗನೇ. ಭಾರತದ ಹರಿ ನಾರಿಯರ ಕರೆದಿದ್ದಕ್ಕೆ ಧಕ್ಕೆ ಮಾಡುವ ಕಣ್ಣು ಕೀಳುವ ಈ ಕುರಿಗಾರ ಬೀರ ರಾಯರ ವಸದ ಸೂರ. ಏ ಬೀರ, ಸತ್ತ ಹೋದರೆ ಹೆಸರನ್ನು ಕೂಗಿ ಚದುರಿಸಿಕೊಳ್ಳಬೇಡ ಈ ನಿನ್ನ ಹಿರಿಮೆತನವನ್ನು. ಸೂರ ನಾನೆಂದು ನನ್ನ ಎದೆಗೆ ತಟ್ಟಿ ನಿಂತವರನ್ನು ಎಂದಿಗೆ ಜೀವಂತ ಬಿಟ್ಟಿಲ್ಲ ಈ ಮನೋರ. ಸೊಮ್ಮನೆ ಅವಳ ಕೈ ಬಿಟ್ಟು ಇಲ್ಲಿಂದ ಹೊರಟು ಹೋಗಲೇ ಮಗನೇ. ನಿನ್ನಂತ ಕಚರೋರಿಗೆ ಹೆದರಿ ಈ ಕೋರಿಯರನ್ನು ನಿನ್ನ ಕೈಗೆ ಬಿಟ್ಟು ಹೋಗಲು ಏನು ಹೇಳಿ ಅಲ್ಲ. ಹೆಣ್ಣಂದರೆ ಬಜಾರದಲ್ಲಿ ಸಿಗುವ ಹೆಣ್ಣಲ್ಲ. ಈ ಹೆಣ್ಣು ನಮ್ಮ ಕರ್ನಾಟಕದ ಬಾವುಟ, ಹಳದಿ ಕೇಸರೆ ಚಿಹ್ನೆ, ಅರಿಶಿನ ಕುಂಕುಮ ಅಂದರೆ ಗರತಿಯರ ಸಂಕೇತ. ಆ ಬಾವುಟ ಮುಟ್ಟಿದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ. ಈ ನಿಜವಾದ ಹೆಣ್ಣನ್ನು ನೀ ಮುಟ್ಟಿದೆ ಅಂದ ಮೇಲೆ ಈ ಕುರಿಗಾರ ಕೊಡಲಿ ಅಂದ್ರೆ ಕಚ ಕಚನೆ ಕೈದು ಹಾಕಿ ಬಿಡುವೆ. ಬಾರಲೇ ಮಗನೇ ಗಂಡಸಾಗಿದ್ರೆ ನೋಡ್ತಲು. ಬೇಡ ಬೀರ, ಬೇಡ, ನನ್ನೊಂದಿಗೆ ಕಾದಾಡಿ ಸಾಯಬೇಡ. ಯಾಕಂದರೆ ಈ ರಣರಂಗದಲ್ಲಿ ನಾನೊಂದು ಸೇಡಿಟ್ಟ ಸರ್ಪ. ನೀನು
ಸೇಡಿಟ್ಟ ಶರಪನಾಗಿ ಬಂದರೆ ಅದನ್ನು ಎತ್ತಿ ದರದರೆ ತಿರುಗಿಸಿ ನೆಲಕ್ಕೆ ಹೊಡೆಯುವ ಗರುಡ ಇದ್ದೇನೆ. ನೀನು ಹೆಚ್ಚಾಗಿ ಚೂರಿದರೆ ನಿನ್ನನ್ನು ಕುರಿ ಹಾಲು ಕುಡಿದು ನಿನ್ನನ್ನು ಕುತ್ತುವ ಟಗರು ಇದ್ದೇನೆ. ಕುರಿ ಹಾಲು ಕುಡಿದವರೆಲ್ಲ ಟಗರಾಗಲಿಕ್ಕೆ ಸಾಧ್ಯವಿಲ್ಲಲೇ ಮಗನೇ. ಇದೊಂದು ಸಮಯ ಹೋಗಲಿ, ಮುಂದೆ ನನ್ನ ಚದುರಂಗದ ಆಟದಲ್ಲಿ ನಿನ್ನ ಟಗರು ಹೆಂಗ ಕಚ್ಚಬಹುದು ನೋಡು ಮಗನೇ. ನಾನಿನ್ನು ಬರುತ್ತೇನೆ. ದಿಸ್ ಇಸ್ ಮೈ ಚಾಲೆಂಜ್. ಯಾರ ಮಡಿಡು ಒಂಟಿಯಾಗಿ ಈ ಜಗದಲ್ಲಿ ಏಕೆ ಬಂದಿರುವೆ? ನೋಡಿ, ನಾನು ಈ ಊರಿನ ಗರ್ಭ ಶ್ರೀಮಂತ MLA ವೀರೇಗೌಡರ ತಂಗಿ. ನನ್ನನ್ನು ಈ ಕುತ್ತಿನಿಂದ ಪಾರು ಮಾಡಿದ್ದಕ್ಕೆ ನಿಮ್ಗೆ ಶರಣಾರ್ಥಿಗಳು. ಸರಿ ಇರಲಿ, ಪಂಜರದೊಳಗಿಟ್ಟ ಸಾಕಿದ ನಿನಗೆ ಇಲ್ಲಿ ಈ ಪರಿಸ್ಥಿತಿ? ನಿಲ್ಲಿ ಬೀರ, ನಿಮ್ಮ ಧೀರತನಕ್ಕೆ ನಿಮ್ಮ ಶೂರತನಕ್ಕೆ ನಾನು ಮನಸೋತು ಹೋಗಿದ್ದೇನೆ. ನನ್ನ ಕೊರಳಿಗೆ ತಾಳಿ ಕಟ್ಟಿ ನೀವು ನನ್ನ ಗಂಡನಾಗಬೇಕಂತ ನಿಮ್ಮ ಅಡಿ ಹಿಡಿದು ನಾನು ಬೇಡಿಕೊಳ್ಳುತ್ತೇನೆ. ಎದ್ದೇಳಮ್ಮ, ಎಂತ ನಿರ್ಧಾರ ನಿನ್ನದು? ನಿನ್ನ ತಂದೆ ಮೊದಲೇ ನನ್ನ ವೈರಿ, ಅದರಲ್ಲೂ ನೀನು ಬಹಳ ಸಾಲಿ ಕಲ್ತಾಕಿ. ನಾನು ಸಾಲಿ ಕಲಿಯದ ಅನ್ನದ ದೃಷ್ಟ ಎಬ್ಬಟ್ಟು. ನನಗೆ ನಿನಗೆ ಎಲ್ಲಿಂದ ಹೊಂದಾಣಿಕೆಯಮ್ಮ? ಹಿಂದಕ್ಕೆ ತೆಗೆದುಕೋ ನಿನ್ನ ಮಾತನ್ನು. ನೋಡಿ, ಈ ಪ್ರೀತಿ ಎಂಬ ಶಬ್ದಕ್ಕೆ ಯಾವ ಅಂತರವೂ ಇರುವುದಿಲ್ಲ. ನಾನು ಶ್ರೀಮಂತರ ತಂಗಿ ಆದ್ರೇನು ಸದಾ ನಿಮ್ಮ ಪಾದ ಸೇವೆ ಮಾಡಿ ಕುರಿ ಮರಿಗಳನ್ನು ಮೇಯಿಸಿ ನಿಮ್ಮ ಹೆಸರು ತರುತ್ತೇನೆ. ಇದು ಸತ್ಯ, ನನ್ನ ಅಣ್ಣಿಗೂ ಸತ್ಯ ಅಂತ. ಆದ್ರೆ ದಯವಿಟ್ಟು ನೀವು ಕೈ ಬಿಡಬೇಡಿ ನನ್ನನ್ನು. ಅಯ್ಯೋ ಶಿವ ಶಿವ, ಹಾಡೆ ಪ್ರಮಾಣ ಮಾಡಿಬಿಟ್ಟೇನಪ್ಪ. ಅಯ್ಯೋ ಶಾಲ್ಬಸೇಶ್ವರ, ಈಗೇನ ಮಾಡಲಿ? ಈ ವಿಷಯ ಅಣ್ಣನಿಗೆ ಹೇಳುವುದಾದರೂ ಹೇಗೆ? ಇದು ಒಳ್ಳೆಯ ಆ ಕವಿರತ್ನ ಕಾಳಿದಾಸನ ಕಥೆ ಐತಲ್ಲ. ಅಂದು ಕವಿರಾತ್ ನನ್ನ ಹೆಂಡತಿ, ಅವರಿಂದಲೇ ಅವನು ಕವಿರತ್ನ ಕಾಳಿದಾಸ ಆದ. ಇಂದು ಕಲಿಯುಗದಲ್ಲಿ ನನ್ನ ಕೈ ಹಿಡಿದಿದ್ದೆ ಆದ್ರೆ ನನ್ನಿಂದಲೇ ನಿಮ್ಮನ್ನು ಈ ಸಮಾಜದಲ್ಲಿ ರಾಜ ಮಹಾರಾಜರನ್ನಾಗಿ ಮಾಡುತ್ತೇನೆ. ಈ ಮಾತು ಸತ್ಯವೇ? ಇದನ್ನು ನಾನು ನಂಬಲೇ? ನನ್ನಾಣೆ, ನನ್ನ ಮೇಲಾಣೆ. ಅಷ್ಟೇ ಅಲ್ಲ, ನಮ್ಮ ಕುಲದೇವರಾದ ಮೇಲಾಣೆ ಮಾಡಿ ಹೇಳುತ್ತೇನೆ, ನಿಜವಾಗಿಯೂ ಸತ್ಯ. ಆಯ್ತು, ಮದುವೆ ಮಾತ್ರ ನನ್ನ ಅಣ್ಣನ ಕೇಳೇ ಆಗುವುದು. ಆಯ್ತು, ನನ್ನ ಒಪ್ಪಿಗೆ ನಿಮ್ಮ ಒಪ್ಪಿಗೆ. ಬಾ ನನ್ನ ಶೂರ.
God is in possess. Vikari Dasana. ಬಾರಮ್ಮ ನಿಮ್ಮ ಮನೆ ಹತ್ರ ಕಳಿಸಿ ಬರ್ತೀನಿ ಹೋಗ್ಬಿಟ್ಟೆ ನಡಿ ಹೋಗು ಹೋಗು ಸೊಕ್ಕಿನ ಎಣ್ಣೆ ಹೋಗು. ನಿನಗೆಂತ ಅರ್ಥವಾಗುತ್ತದೆ ಈ ಮನೋಹರಣ ಕಪಟ ನಾಟಕದ ಸನ್ನಿವೇಶ? ಎಂದು ನನ್ನ ಕೈರಸಿ ಆಗಬೇಕಾದ ನೀನು ಆಗಿ ಹೋಗಿ ಆ ಬೀರನ ಕೈರಸಿ ಆದ ಎಣ್ಣೆ. ಇದರ ಸೇಡು ಇದೇ ಒಂದು ಪೋಟದಿಂದಲೇ ನಿನ್ನಣ್ಣನ ತಲೆ ಕೆಡಿಸಿ ಒಂದೊಂದು ದಿನ ನಿನಗೆ ಆ ಸಸಿಯೊಂದಿಗೆ ಮದುವೆ ಮಾಡುವ ಸರ್ವನಾಶ ಮಾಡಿ ಮುಂದೊಂದು ದಿನ ನಿನಗೆ ವಿಧಿಯ ಪಟ್ಟವನ್ನು ಕಟ್ಟಿ ಕೊನೆಗೊಮ್ಮಾದರೂ ನಿನ್ನ ದೇಹದ ಎಲ್ಲ ಅಂಗ ಸುಖವನ್ನು ನಾನು ಸವೆದಿದ್ದರೆ ನಾನು ಎಡೆ ಎತ್ತಿದ ನರನಾಗರ ಮನೋಹರನೇ ಅಲ್ಲ.
ಕೋಟ್ಯಾಧೀಶ್ವರ ದೇಸಾಯಿ ಗೌಡರ ಮಗ. ಹಳ್ಳಿ ಶಾರ ಪಟ್ಟಣ ಸಿಟಿಗಳಲ್ಲಿ ಮೆಟ್ಟಿ ನಿಂತ ಪರಾಕ್ರಮಶಾಲಿ ನನ್ನನ್ನು ಕಂಡರೆ ಗೃಹ ಮಂತ್ರಿ ಹೆದರುವ, ನನ್ನನ್ನು ಕಂಡರೆ ಮುಖ್ಯಮಂತ್ರಿ ಬೆದರುವ. ನಾನು ಅಡಿ ಇಟ್ಟು ಹೊಡೆದರೆ ಈ ನಾಡಿನ ಜನತೆ ಕೈ ಎತ್ತಿ ಮುಗಿದು ಕಡಲೆ ನಡೆಯುತ್ತಿರುವಾಗ ಏಕೋಚಿತ ಒಬ್ಬ ಅನಾಥ ತಿರುಕ ಆ ವೀರ ನನಗೆ ಎದುರಾಗಿ ನಿಂತನೆಂದರೆ, ನನ್ನ ಭೂ ಸ್ವಾಧೀನಕ್ಕೆ ಎದುರಾಗಿದ್ದನೆಂದರೆ ನಾನವನ ಮುಗಿಸದೇ ಬಿಡಲಾರ. ಮಾಂತ್ರಿಕ ಬೇಗ ಇದ್ದೇನೆ. ಅದೇನಿಂದ ಬೇಗ ಗೌಡ್ರಿ? ಶಶಿಯನ್ನು ಕರೆಯಲು ಹೋದ ನಿನ್ನ ಕೆಲಸವೇನಾಯ್ತು? ಈಗಲೇ ಬರ್ತಾನೆ ಗೌಡ್ರಿ. ದಣಿಯರ ನೆನ್ಸತ್ಲಿ ಅಂತಾನ ಬಂದಲ್ರಿ ಅಪ್ಪ. ಗೌಡ್ರೆ ಹಿರಿಯಣ್ಣ ಬರ್ತಿದ್ದಾನೆ. ನಮಸ್ಕಾರ. ಓಹೋ, ರೈತ ಮುಖಂಡ ಧರ್ಮರಾಜ್, ಬನ್ನಿ ಕುಳಿತುಕೊಳ್ಳಿ. ತಾವು ಏನಿಲ್ಲ ಗೌಡ್ರಿ, ತಮ್ಮನ ಓದಿನ ಸಲುವಾಗಿ ತಮ್ಮ ಹತ್ತಿರ ತೆಗೆದುಕೊಂಡು ಹೋದ ಸಾಲವನ್ನು ತೀರಿಸಲು ಬಂದಿದ್ದೇನೆ. ಅಬ್ಬಾ, ಅಂತೂ ಈ ಕೃಷಿಯಿಂದ ಖುಷಿಯಾಗಿದ್ದೆ ಅನ್ನಂಗಾಯ್ತು. ಅದು ಎಂತ ಖುಷಿ ಗೌಡ್ರಿ, ಮಳೆ ಚಳಿ ಬಿಸಿಲಿಲ್ಲದೆ ಹೊಲದಲ್ಲಿ ದುಡಿದು ಈ ಜೀವನ ಬಹಳ ಸಣ್ಣಗಿದೆ. ತಮ್ಮ ಸಾಲವನ್ನು ತೀರಿಸಲಕ್ಕ ಕಷ್ಟ ಮಾಡಿ ಹಣವನ್ನು ತಂದಿದ್ದೇನೆ ಗೌಡ್ರಿ. ಆ ಸೀತಾಪತಿ ಇವರ ತಾಳ ಹೆಚ್ಚಾಗಿದೆ ನೋಡು. ಪೇಜೋಲ್ಸಲ್ರಿ ಆಗರ ದಣ್ಯರ 2,48,000 ರೂಪಾಯಿ ಆಗೈತೆ ನೋಡಪ್ಪ ಧರ್ಮಣ್ಣ. ಆಯ್ತು, ಚುಕ್ತ ಮಾಡಿಬಿಡಿ. ಧರ್ಮಣ್ಣ ನಿನ್ ಲೆಕ್ಕ ಚುಕ್ತ ಮಾಡ್ತೀನಿ ನೋಡಪ್ಪ ತಮ್ಮ. ನಾನಿನ್ನ ಬರ್ತೇನೆ ಗೌಡ್ರಿ. ಹೋಗೋಣ. ಇಲ್ಲ ನೀವು ನಡೆಯಿರಿ, ನಾನು ಆಮೇಲೆ ಬರ್ತೇನೆ. ದೊಡ್ಡವರ ಮನೆಯಲ್ಲಿ ಬಾಳ ಹೊತ್ತು ನಿಲ್ಲಬಾರದಪ್ಪ, ಬಾ ಹೋಗೋಣ. ನಾನು ಇನ್ಸ್ಪೆಕ್ಟರ್ ಆಗಿ ನಾನು ಅಧಿಕಾರ ಪಡಿತಿದ್ದೇನಲ್ಲ, ಅದರ ಬಗ್ಗೆ ಮಾತನಾಡಬೇಕಿದೆ. ಇವರು ಈ ಭಾಗದ ಮೇಲೆ ಅಲ್ವಾ, ಅದಕ್ಕೆ ನಡೆಯಿರಿ, ನಾನು ಬರ್ತೇನೆ. ಹಾಗೆ ಆಗಲಪ್ಪ. ನನ್ನ ಮುಖ್ಯವಾದ ಕೆಲಸಕ್ಕೆ ನೀವೆಲ್ಲ ಸೇರಿ ಬಂದಿದ್ದರು ನಾನು ತಿಳಿದುಕೊಂಡ್ರೆ, ಆತನು ಏನು ಹೇಳದೆ ಕೇಳದೆ ಹಾಗೆ ಕಳಿಸಿಬಿಟ್ಟಿಯಲ್ಲ. ಬರುದು ಬಂದಾನ ನಮ್ಮ ಭೂಮಿ ಶಿವತಾನ ಇನ್ನೆಲ್ಲ ಗಣ ಸಮಾಚಾರ ನಾವು ತಿಳಿದಿದ್ವಿ. ಇದನ್ನ ತೋನಿನ ಕೆಲಸ ಆಚಾರ ವಿಚಾರ ಮಧ್ಯದೊಳಗೆ ನೀನು ಸದಾಚಾರ ಮಾಡ್ಕೊಂಡು ನಿಂತ್ರ ಅದೇನಂತ ಪಟ ಪಟ ಬಾಯ್ ಬಿಟ್ಟು ಹೇಳೋ ತಮ್ಮ. ಇಲ್ಲ ಅಂದ್ರೆ ಆ ಬೀರಣ್ಣಿಲಿ ಕರೆಸಿ ನಿನ್ನ ಕೆರವಿಲೆ ಹೊಡೆದು ನನ್ನ ತಂಗಿಯ ಮದುವೆ ಆಗಿಬಿಡು, ಎಲ್ಲ ಕೆಲಸ ಓಕೆ ಆಗುತ್ತದೆ. ಇದರ ಬಗ್ಗೆ ನಾವಿಬ್ರು ಸೇರಿ ಹೇಳಿದ್ದಾಗಿದೆ. ಇವತ್ತೇ ಈ ಡೀಲ್ ಕೊನೆಯಾಗಬೇಕು. ಅದು ಇವತ್ತೇ ಕೊನೆ ಆಗುತ್ತಿದ್ದಾರೆ. ಅವರ ತಾರೀಕು ನಾವು ಕೊನೆ ಮಾಡ್ತೇವೆ. ನೀನ ಸುಮ್ಮನೆ ಅಂದ್ರಲಿ ಬೇಬರ್ಸಿ. ಆ ಶಶ್ಯಪ್ಪನ ಮೇಲೆ ನಮ್ಗೆ ವಿಶ್ವಾಸ ಐತಿ. ಶಶ್ಯಪ್ಪ, ನಮ್ ಲಕ್ಷ್ಮವನ್ ಮದುವೆ ಮಾಡ್ಕೊಳಕ್ ನಿಮ್ಮ ಅಣ್ಣಾರ ಒಪ್ಪಿಗೆ ಐತೇನಪ್ಪ? ಇದರ ಬಗ್ಗೆ ನಾವಿಬ್ರು ಸೇರಿ ಹೇಳಿದ್ದಾಗಿದೆ. ಇವತ್ತೇ ಆ ಡೀಲ್ ಕೊನೆಯಾಗಬೇಕು. ಒಪ್ಪಿಗೆ ತಗೊಂಡು ಇಲ್ಲಿಗೆ ಬಂದೀನ್ರಿ. ಈಗ ಈ ನಿಮ್ ಲಕ್ಷ್ಮಿನ ಕೇಳ್ರಿ. ಈಗ ಶಭಾಷ್, ನಿನ್ನೆದುರಿಗೆ ಕೇಳುತ್ತೇನೆ. ಲಕ್ಷ್ಮಿ, ಓ ನಿನ್ನ ತಂಗಿ ಲಕ್ಷ್ಮಿ, ಹೇಗ ಬಾ. ಬಂದೇನ? ಏನು ಕೆಲ್ಸ?
ಬಾ ತಂಗಿ, ನಿನ್ನ ಮದುವೆ ಆಗೋ ಗಂಡು ಬಂದಿದ್ದಾನೆ ನೋಡಿಲಿ. ಇವನನ್ನು ನೋಡಿ ಏನ್ ಮಾಡೋದು ಅಂತ. ಮದುವೆ ಆಗಬೇಕಮ್ಮ, ಯಾಕಂದ್ರೆ ಇವನು IPS ಓದಿ ಇನ್ಸ್ಪೆಕ್ಟರ್ ಆಗ್ತಾ ಇದ್ದಾನೆ. ಅಣ್ಣ, ಇವನು ಇನ್ಸ್ಪೆಕ್ಟರ್ ಆದ್ರೇನು ಕಲೆಕ್ಟರ್ ಆದ್ರೇನು, ನಾನು ಇವನನ್ನು ಮದುವೆ ಆಗೋದಿಲ್ಲ ಅಂತ. ಲಕ್ಷ್ಮಿ, ನೀನು ನನ್ನ ತಂಗಿ ಅಲ್ಲವೇ? ಅಣ್ಣ, ನಾನು ನಿನ್ನ ಮಲ್ಲ ತಂಗಿ ಅಂತ ಇಡೀ ಊರಿಗೆ ಗೊತ್ತಿದೆ. ಅಂತದ್ರಲ್ಲಿ ನನ್ನನ್ನು ಮದುವೆ ಆಗೋ ಹುಡುಗನೇ ಬೇರೆ ಇದ್ದಾನೆ, ಇವನಲ್ಲ ಅಂತ. ನನಗೆ ತಿಳಿಯದೆ ನಿನ್ನ ಕೈ ಹಿಡಿಯುವ ಅವನ ಆವತ್ತಿರಕನಿರಬೇಕು. ನಾನು ಅದಕ್ಕೆ ಅವಕಾಶ ಕೊಡಲಾರೆ. ನೀನು ಇವನ್ನೇ ಮದುವೆ ಆಗಬೇಕು. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೋ ನೀನು. ಹಂಗ ಒಳಗೋಗ್ಬೇಡವ ತಂಗಿ, ನಿಮ್ಮ ಅಣ್ಣರ ಮಾತು ಕೇಳಿಟ್ಟು. ಛೇ, ನನಗೆ ತಿಳಿಯದೆ ನನ್ನ ತಂಗಿ ಅದು ಯಾವ ತಿರುಕನ ಕೈ ಹಿಡಿದದೋ ನನಗೆ ತಿಳಿಯದೆ. ಸ್ವಲ್ಪ ತಾಳ್ಮೆ ಇರ್ಲಿ ಗೌಡ್ರಿ. ನಿಮ್ಮ ತಂಗಿಯ ತಲೆ ಕೆಡಿಸಿದ ಅವರಿವರು ಏಕೆ ನಿತ್ಯ ನಿಮ್ಮ ವೈರ ತಲೆ ಇದ್ದಾನೆ. ಅಂದರೇನು ಮಾಡುವರ ನಿನ್ನ ಮಾತಿನ ಅರ್ಥ? ನನ್ನ ತಂಗಿಯ ಕೈ ಹಿಡಿದು ಮೈ ಮುಟ್ಟಲು ಬರುವ ಅವನ ಆವಸೂರ ಅವನೇ ನಿಮ್ಮ ನಿತ್ಯ ಕಡೆ ವೈರಿ, ಆ ಕುರೆ ಕಾಯುವ ಬೀರು. ಏ ಬೀರ, ಸಾಧ್ಯವಿಲ್ಲ, ಇದನ್ನು ನಾನು ನಂಬಲು ಸಾಧ್ಯವಿಲ್ಲ. ಡಬಲ್ ಡಿಗ್ರಿ ಓದಿದ ನನ್ನ ತಂಗಿಯಲ್ಲಿ ಆ ಎಪ್ಪೆಟ್ಟಿನ ಬೀರನಲ್ಲಿ ಸಾಧ್ಯವಿಲ್ಲ. ಇದನ್ನು ನಾನು ನಂಬಲು. ಮನೋರ, ಇದನ್ನು ನೀನು ಸುಳ್ಳು ಹೇಳ್ತಾ ಇದೆಯಾ? ನನಗೆ ಚೆನ್ನಾಗಿ ಗೊತ್ತಿತ್ತು ನೀವು ನನ್ನ ಮಾತನ್ನು ನಂಬುವುದಿಲ್ಲಂತ. ನಾನು ಅದಕ್ಕೆ ಅವರು ಹಾಡಿ ಅಪ್ಪಿ ನಿಂತಾಗ ಅವರ ಭಾವಚಿತ್ರವನ್ನು ತೆಗೆದು ತಂದಿದ್ದೇನೆ. ನೋಡಿ ಇಲ್ಲಿ. ಇದರಲ್ಲಿ ಏನು ನೋಡ್ತಾ ಇರುವೆ ನಾನು? ಈ ಭಾವಚಿತ್ರದಲ್ಲಿರುವುದೆಲ್ಲ ನಿಜವೇ? ನಿಜವಾಗಿ ಆ ಬಡವನ ತಂಗಿ ಕೈ ಹಿಡಿದುತ್ತಾನೆ. ಮನೋಹರ, ಮನೋಹರ, ಈಗೇನು ಮಾಡಲಿ? ಅವನನ್ನು ಹಿಡಿದು ತರಿಸಿ ತುಂಡು ತುಂಡಾಗಿ ಕತ್ತರಿಸಿ ಹಾಕಲಿ, ಇಲ್ಲ ಅವನ ಮನೆಗೆ ಬೆಂಕಿ ಹತ್ತಲೇ. ಹೇಳಿದಕ್ಕೆ ನಿನ್ನ ಉತ್ತರ. ಈ ವಿಷಯದಲ್ಲಿ ನೀವು ಮಾಡಿದ್ದೆ ಮಾರ್ಗ ಕೊಟ್ಟಿದ್ದೆ ಅಂತಿಮ ತೀರ್ಪು. ಆಯುಷ್ಯವಧಿ ಮುಗಿದ ಅವನಿಗೆ ಇನ್ನು ಸಮಯ ಬೇಡ ಗೌಡ್ರೆ. ತಪ್ಪೆ ನೀವು ಬಾಳೆ ಹರಿದು ತಡಬೇಕೆ. ಅಪ್ಪಣೆ ಕೊಡಿ. ಅಂದ್ರ ಅವನ್ ಕತಿ ಮುಗಿಸಿ ಶಶಿಗೆ ತಿಥಿ ಮಾಡ್ಕೊಂತ ಹೇಳ್ಬಿಡೋಣ ನಂಗಾತ. ಅವಸರಕ್ಕೆ ಕೈ ಹಾಕಿ ಆತನ ತಂದಿಕೊಳ್ಳಬೇಡಿ ಗೌಡ್ರಿ. ನಿಮ್ಮ ತಂಗಿ ಅವನ ಸೇರಿದ್ರೆ ಏನಾಯ್ತು? ನಿಮಗೆ ಈ ಶಶಿಧರನ ಮದುವೆನೂ ಆಗಿರಬೇಕು, ಇವನಿಂದ ಅವರ ಪ್ರೀತಿ ಮಣ್ಣಾಗಿರಬೇಕು. ಅಂತ ಕಾರ್ಯ ನಾನು ನಡೆಸಿಕೊಡ್ತೇನೆ. ಇದಕ್ಕೆಲ್ಲ ನಿಮ್ಮ ಒಪ್ಪಿಗೆ? ಹೌದಾ? ಅದೇನೆಂದು ಬೇಗ ಹೇಳು. ನನ್ನ ತಾಳ್ಮೆ ಎಂಬ ತಾಳ ತಪ್ಪಿ ಎತ್ತು ನಿಂತಿದೆ. ಅದೇನೆಂದು ಬೇಗ ಹೇಳು. ನನ್ನ ಚಿಕ್ಕಪ್ಪನ ಮಗಳು ಅಂತ ನನ್ನ ತಂಗಿ ಲಾವಣ್ಯ ಇದ್ದಾಳೆ. ಅವಳನ್ನೇ ಈತನು ಕೊಟ್ಟು ಮದುವೆ ಮಾಡಿಬಿಡೋಣ. ನಿನ್ನ ತಂಗಿ ಅವನಿಗೆ ಕೊಡುವುದಕ್ಕೆ ಹೋದರೆ ನನ್ನ ಸೇರ್ತಿರುವಾಗ ನಿಮ್ಮ ಸೇಡು ಅಷ್ಟೇ ಅಲ್ಲ ಗೌಡ್ರೆ, ನಿಮ್ಮ ಕಾರ್ಯ ಎಲ್ಲ ಕೈಗೂಡ್ತವೆ. ಅಂದ್ರ ಇದೇನೋ ನೀನು ಗೊಡ್ಡರ್ಥ ಅರ್ಥ ಆಗಂಗ ಪೂರ ತಿಳಿಸಿ ಹೇಳಲ್ಲ ಅಂತ. ನನ್ನ ತಂಗಿಯ ಮದುವೆ ಮಾಡಿದ ನಂತರ ಇವ್ರು ಹೇಳಿದಾಗೆ ಮಾಡ್ತಾ ಹೋಗೋಣ. ಒಂದೊಂದು ದಿನ ಗೌಡ್ರ ಕೆಲಸದಲ್ಲಿ ಗೌಡ್ರ ಮಾತ್ರಕ್ಕೆ ಸಮಯವಿರಲ್ಲ. ಗೌಡ್ರ ಕೆಲಸ ಗೌಡ್ರ ಮಾಡ್ಲಿ, ಇವರ ಮದುವೆ ಕೆಲಸ ನಾವು ಮಾಡೋಣ. ಯಾಕ್ರಿ? ಇದೆಲ್ಲ ಒಂದ್ ಲೆಕ್ಕಕ್ಕೆ ಬರೋಬ್ಬರಿ ಐತಿ ನೋಡ್ರಿ ಧನ್ಯರಾಗದ್ರ. ಬನ್ನಿ, ಹಾಗಾದ್ರೆ ಮುಂದೇನು ಮಾಡ್ಬೇಕು ಅದನ್ನೇ ಮಾಡಿ ತೋರಿಸ್ತೀನಿ. ಶಶಿಧರ್, ಮಾತು ಕೊಟ್ಟಾಗಿದೆ, ಮುಂದಿನ ಕಾರ್ಯ ನಡೆಯಲಿದೆ. ನೋಡ್ರಿ, ನಾ ಲಕ್ಷ್ಮಣ್ ಬ್ಯಾಕ್ ಮಾಡಿ ಅಂದ್ರ ಹಾಕಿ ಬಿಡೋಣ.
ಇದೇನಪ್ಪ ನವ ಜೋಡಿಗಳ ನವ ಚಿತ್ರ. ಗದುಗಿನ ಗಾನಗಿಗಳ ಮಠದಲ್ಲಿ 1000 ಸಾಮೂಹಿಕ ವಿವಾಹ ಉಚಿತ. ಶ್ರದ್ಧಾನಂದ ಸ್ವಾಮಿಗಳ ಸಮ್ಮುಖದಲ್ಲಿ 1000 ಜೋಡಿಗಳ ಸಾಮೂಹಿಕ ವಿವಾಹ ಉಚಿತ. ಅಲ್ಲಿಯೂ ಉಚಿತ, ಇಲ್ಲಿಯೂ ಉಚಿತ. ದೇವರೇ ನಂದು ಯಾವಾಗಪ್ಪ ನಿಶ್ಚಿತಾರ್ಥ? ಹುಟ್ಟಿ ಬರ್ತಾಳೆ ನೋಡ ಹಸ್ಕಲ್ ಬಿಟ್ಟ ಹುಟ್ಟಿ ಬರ್ತಾಳೆ ನೋಡ ಹಸ್ಕಲ್ ಬಿಟ್ಟ ಕರಿ ಕಣ್ಣಿನ ಹುಡುಗಿ ಬೆರಿಕೆದಿ ಅಂತ ಬಾಳ, ಕರಿ ಕಣ್ಣಿನ ಹುಡುಗಿ ಬೆರಿಕೆದಿ ಅಂತ ಬಾಳದಿಂದ ಬೆರಿಯನ ಬೀಳಾಳ. ಪಾಟಿ ಮೇಲೆ ಪಾಟಿ ನೀಗಿಲ್ಲ ಗಂಟೆ ಸೋಗರ ಬಿಸಿವಂತೆ. ಪಾಟಿ ಮೇಲೆ ಪಾಟಿ ನೀಗಿಲ್ಲ ಗಂಟೆ ಸೋಗರ ಬಿಸಿವಂತೆ. ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಕ್ಕಳಲ್ಲಿ, ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಕ್ಕಳಲ್ಲಿ ಮೊಣಕಲ್ ಬಂತು ರಾತ್ರಿ ಹೊತ್ತು. ಏನ್ ಮಾಡ್ಲಿ ಜೀವನ ಏನ್ ಮಾಡ್ಲಿ? ಅನ್ಸವ ನಿನ್ನ ಗಿಂಡಿ ಕನಲ್ ಕನಲ್ಲ, ಜಿಗಿತಾವ ನಿನ್ನ ಡಕ ಡಗಲ್ ಡಗಲ್ಲ. ಅನ್ಸವ ನಿನ್ನ ಗಿಂಡಿ ಕನಲ್ ಕನಲ್ಲ, ಜಿಗಿತಾವ ನಿನ್ನ ಡಕ ಡಗಲ್ ಡಗಲ್ಲ. ಚೂಗೇಟಿ ಗಿಂಡಿ ಕಾಣಿಸ್ತದ ಮಗ ಯಪ್ಪ. ಮತ್ತೆ ಮಲ್ಲ ಹೊಟ್ಟಿ ಕರಗಸ್. ಒಟ್ಟಿಲ್ಲ, ಕಮ್ಮಾಗೈತದ ಈಗ. ನಿನ್ ಚಿಂತೆ ಮಾಡಿ 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 ಕಮ್ಮಾಗೈತಿ ಈಗ. ಅಯ್ಯೋ ಬರ್ತಾನ ಮಾಮ ಬೆನ್ನತ್ತಿ ಬದಾಮಿಗೆ ಹಂಗಂದ್ರ. ಆ ಬಾದಾಮಿ ನನ್ನೂರ ನಂಬಲಿಲ್ಲ ಹುಡುಗೂರ, ಬಾದಾಮಿ ನನ್ನೂರ ನಂಬಲಿಲ್ಲ ಹುಡುಗೂರ. ನಾ ಬಾಳ ಹಚ್ಚಿಕೊಂಡವ ಆದನಲ್ಲ ಬಲ ದೂರ, ನಾ ಬಾಳ ಹಚ್ಚಿಕೊಂಡವ ಆದನಲ್ಲ ಬಲ ದೂರ. ಬಾದಾಮಿ ನನ್ನೂರ ನಂಬಲಿಲ್ಲ ಹುಡುಗೂರ, ಬಾದಾಮಿ ನನ್ನೂರ ನಂಬಲಿಲ್ಲ ಹುಡುಗೂರ. ನಾ ಬಾಳ ಹಚ್ಚಿಕೊಂಡವ ನಾ ಬಾಳ ಹಚ್ಚಿಕೊಂಡವ ಆದನಲ್ಲ ಬಲ ದೂರ. ಬಾದಾಮಿ ಬರಿಪಿಗರ ಏನೈತೆ ನಿನ್ನ ನಕರ. ಬಾದಾಮಿ ಬರಿಪಿಗರ ಏನೈತೆ ನಿನ್ನ ನಕರ. ಕಾಗಿಲ ಇಡಗೋರ ನಿನಗಿಂದೆ ಕನಲ ಅನುಸಾರ. ಈ ತಲಗಿ ಹುಡುಗರ ನಿನ್ನ ನೋಡಿಸಿದ ಪನೆ ಅರ್ತಾರ. ನಾನು ನಂದಿನಿ ನಿಮ್ಮೂರಿಗೆ ಬಂದೀನಿ, ಇಜಲ್ಲಿ ಇರ್ತೀನಿ, ಅಡ್ಡ ಕೆಲಸ ಮಾಡ್ತೀನಿ, ಊಟ ಸರಿ ಇಲ್ಲ ಅನ್ನೋನು ತಿಂತೀನಿ, ಮದುವೆನೆಲ್ಲ ಒಂದೇ ಮಾಡಿಸ್ತೀನಿ. ನಾನು ನಂದಿನಿ ನಿಮ್ಮೂರಿಗೆ ಬಂದೀನಿ, ಅಡ್ಡ ಕೆಲಸ ಮಾಡ್ತೀನಿ, ಊಟ ಸರಿ ಇಲ್ಲ ಅನ್ನೋನು ತಿಂತೀನಿ, ಮದುವೆನೆಲ್ಲ ಏನ್ರಿ ಪಂಚಾಯತಿ ಮೆಂಬರ್ ಸಾಹೇಬ್ರ? ಅಲ್ಲೋ ಯಾ ಕಲ್ಲನ ಮಂಟಪ ಹೊಂಟಿ? ಯಾರ ಜೊತೆ ಕೂಡಿ ಬಂದಿತ್ತು ನಿನ್ ಲಗ್ನ? ಇನ್ನು ಮುಗ್ದಿಲ್ಲ ಭಾರತ್ನ ನನ್ನ ವಿಘ್ನ. ನನ್ನ ಮದುವೆನ್ನು ಮನೆಗೆತೈತಿ ಹೆಗ್ನ. ನೀ ಮನಸ್ಸು ಮಾಡ್ಲಾರ ಆಗುದಿಲ್ಲ ನನ್ನ ಲಗ್ನ. ನಾ ಹೂ ಅನ್ನಂಗಿಲ್ಲ ಸರ್ಗ್ನ. ಲೇ ನಮ್ಮ ಬರ್ತಾನ್ಲೇ ಬದುಕ್ನ. ಅಪ್ಪ ಬೈತಾನಂತ ನೀ ಗಪ್ಪಿಂಗ್ ಕುಂತ್ರ ನನ್ನ ಕೈ ತುಪ್ಪದಾಗ ಬೀಳಲಾರ. ಹರಕ್ ಚಪ್ರ ಗುಡ್ಸಲಾ ಕುಂತ ಜಪ ಮಾಡ್ಬೇಕಾಗುತ್ತ. ಅಯ್ಯಯ್ಯ ನನ್ನ ಕರ್ರಿ ಹಗ್ಗನ ಏ ಕೆಂಪಿ ಹೇಳು. ಹೇಳ್ತೀನಿ ಕೇಳ ಸ್ವಚ್ಛಿ. ನೋಡ ಆ ರಾಮ ಅದನ್ನೆಲ್ಲ, ಆ ರಾಮಗ ನಮ್ಮ ಅಪ್ಪಗೈತಿ ಬಲ್ಲಿ ನಂಟು.
ಅವ ರಾಮ ಅದನ್ನಲ್ಲ ನಮ್ಮ ಅಪ್ಪಗ್ ತೋರಿಸ್ತಾನ ರೊಕ್ಕದ ಗಂಟು ಅಂದಾಗ ನಮ್ಮಿಬ್ರದು ಎಲ್ಲ ಬಗ್ಲಿ ಲಗ್ನದ ಗಂಟು ಆ ರಾಮನ ಹತ್ರ ಎಲ್ಲೈತಿ ರತ್ನ ರೊಕ್ಕದ ಗಂಟು ಹುಡುಕಾಡಿದ್ರು ಒಂದು ತುಕಡಿ ಸಿಗುದಿಲ್ಲ ಅವನ ಮನ್ಯಾಗ ಜೋಳದ ಸಿಬಿಕಿ ದಂಟು ಅಪ್ಪ ಸುಳ್ಳ ಹೊಡಿಬಳ್ಳಿ ಅಪ್ಪ ನನ್ನ ರತ್ನಾಳ ಮುಂದೆ ನಿನ್ನ ಪಂಟು ನಾನು ಮನಿ ಮುಂದೆ ಅಂಗಳದಾಗ ನಿಂತ ಮಷಿನ್ ಗಾಡಿ ಎಂಟು ಲೇ ರಾಮ ನನ್ನ ಪ್ರೇಮದ ತೋಟದಾಗ ನೀ ಯಾಕೆ ಬಂದಿಲಿ ನಾನ ಆ ಗುಲಾಬಿ ಹೂವ ಹರಿದ ಅದ್ರ ಪರಿಮಳ ಹೀರಾಕ ಬಂದಿನಿ ಈ ಹೂ ನಾನು ಸೋತ್ಲೇಪ್ಪ ಇದನ್ನ ಕಸ್ಕೋಬೇಡ ಯಪ್ಪ ನನಗೂ ಇಲ್ಲಿಗೆ ಬಾ ಅಂತ ಹೇಳಿ ಇವತ್ತ ಬಾ ಅಂತ ಹೇಳ ನನಗ ಅಲ್ಲೋ ದೋಸ್ತ ಅಟ್ಟೈತಿ ನಿಮ್ಮಿಬ್ಬರ ಹತ್ರ ತಾಕತ್ ರತ್ನ ಇವನೇ ನನ್ನ ಗಂಡ ಅಂತ ಇವನು ಮುಂದೆ ಹೇಳು ನಾ ತೋರಿಸ್ತೀನಿ ಇವಾಗ ತಾಕತ್ತು ಈ ಗಂಡ ಅಲ್ಲ ಮತ್ತೆ ಯಾರು ಸೈಡ್ ಸ್ಟೆಪ್ ನೀನಿ ಏ ರತ್ನ ನಾನ್ ಏ ರವಿ ನನ್ನ ಇವಳು ಮುಂದೆ ನಿನಗೆ ಎಲ್ಲಿ ಬರ್ತಿಲ್ಲ ರವಿ ಕಿಮ್ಮತ್ತು ಎಲ್ಲಿಂದ ಬರ್ತಾ ಲೇ ರಾಮ ನನ್ನ ಕಿಮ್ಮತ್ತಿನ ಸನಿಯಕ್ಕೆ ನೀ ಬರ್ಬಾರ್ಲಿ ನಾ ಅಂದ್ರೇನು ನನ್ನ ಮೆಂಬರ್ಗೆ ಉದ್ಯೋಗ ಅಂದ್ರೇನು ಸುತ್ತು 4 ಹಳ್ಳಿಗೆ ನೀರು ಕೊಡುವ ನಾನು 70ನೊಳಗಿರುವ ಬಡವರಿಗೆ 70 ಮನಿ ನೀರು ಕೊಡುವ ನಾನು ಅದು ಈ ಮೆಂಬರ್ ಸ್ಪೆಷಾಲಿಟಿ ಯಪ್ಪ ಸಾಕ ಮುಗಿಸ್ರಿ ನಿಮ್ಮ ಪುಣ್ಯದವರ ಸಾಕ ಮುಗಿಸ್ರಿ ಅಲ್ಲಿ ನೀ ಕಟ್ಟಿದ ಮನಿ 3 ತಿಂಗಳ ನಡವಕ್ಕನ ಅಂತ ಮನೆ ಬಿದ್ದು ಹೋತ ಅಲ್ಲ ಅದ್ರಾಗ ನನ್ನ ಮನಿ ಮುಂದೆ ನಳ ಐತಲ್ಲ ಹೇಳು ದೋಸ್ತ ಅದ್ರಾಗಿನ ಫುಲ್ ನೀರು ಬಂದಿಲ್ಲ ತಟ್ಟ ಬುದುಕು ಬರ್ತಾನ ಇಲ್ಲ ಹೇಳ್ತೀನಿ ಕೇಳು ತಟ್ಟ ತಟ್ಟ ಹನಿ ಹನಿ ಅಟ್ಟು ನಿಧಾನ ರತ್ನ ಇವನ್ ಎದುರಿಗೆ ತೆಗಿಬಿಡ ನನ್ನ ಮರ್ಯಾದಿ ನಾಳೆಗೆ ಅದನ್ನ ರಿಪೇರಿ ಮಾಡಿಸ್ತೀನಿ ಆಮೇಲೆ ನಿನ್ನ ಕೊಡ ತಂದು ಅದು ಕಚ್ಚು ಆಮೇಲೆ ನೋಡುವಂತ ಅದ್ರ ಪವರು ನಿನ್ನ ಕೊಡ ತುಂಬಿ ನೀರು ಹೊರಗ್ ಬಿದ್ರು ಆ ನಳದ ಪವರ್ ಬುರು ಅನ್ನೋದು ಬಿಡದಲ್ಲ ಇಟ್ಸ್ ರಿಯಲಿ ಓ ಮೈ ಗಾಡ್ ಐ ಕಾಂಟ್ ಏ ರತ್ನ ನೋಡಿಲ್ಲ ನನ್ನ ಕಾಂಟ್ರಾಕ್ಟ್ ಕೆಲಸ ನೋಡು ನಂಗ ಸಿಮೆಂಟ್ ತುಂಬಿ ರಸ್ತಾ ಮಾಡೀನಿ ಮುಟ್ಟಿದಾಗ ಟಕ್ 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 ಅಂತ ನೋಡು ಸಾಕ್ ಮೂಸಪ್ರಿನ ಹಾಳ ಬಾಸ್ನ ನಾ ನೋಡಲ್ಲ ಅಣ್ಣಿಂದ ಅಲ್ಲಿ ನನ್ನ ಮನಿ ಮುಂದ್ರ ಸಿಮೆಂಟ್ ಐತಲ್ಲ ಲೇ ನೀ ಟಕ್ ಟಕ್ ಅನ್ನೋದಲ್ಲದು ಟುಕ್ ಟುಕ್ ಅಂತ ತಳ್ಳೆ ಚಲೋತ್ನಾಗ ಮಾಡು ರತ್ನ ಇವನು ಮುಖಕ್ಕೆ ಮಂಗಳಾರತಿ ಅಲ್ಲ ನೀವಿಬ್ರಿನ ನಾಚಿಕದಾಗ ನಾಗೊಂದು ನ್ಯಾಕ್ ಇಟ್ಟಿರಾನ ಏನ್ ಮಾಡೋಣ ರತ್ನ ಕಳ್ಳಿಗೆ ನಾಚಿಗಿಲ್ಲ ಹಂಗಾಲಿಗೆ ಹೇಸಿಗಿಲ್ಲ ಅಂದಂಗ ನಮ್ಗೆಲ್ಲಿಂದ ಬರ್ತ ನಾಚಿಕೆ ನಾನು ಕೂಡ ಬೆರ್ತ ಬಿಟ್ರ ನಾ ಇಬ್ಬರು ಲೈಲಾ ಮಜರು ಆಗಿ ಹೋಗಿಬಿಡಕ್ಕಿದಾರ ರತ್ನ ಇವನ್ ಎದುರಿಗೆ ತೆಗಿಬಿಡ ರತ್ನ ಇವನ್ ಮಾತ್ ನಂಬಡ ಇವ ಮಾತಿಲೆ ಮನಿ ಕಟ್ಟಿ ಉಗಳಿಲೆ ಮೇಲ್ ಮುದ್ದಿ ಹಾಕಿ ಅದ್ರಾಗ ನೀನು ಕುಂದ್ರಿಸಿ ನಗತಾನ ಆಗ ನೀ ಅಳುದು ನನಗ್ ಚಂದ ಕಾಣೋದಿಲ್ಲ ನೀವನು ಮರೆತು ನನ್ನ ಕೈ ಹಿಡಿದೆ ಅಂದ್ರ ನಾನು ಅಂದದ ಅರಮನ್ಯಾಗ ಕುಂದಿರ್ಸ್ತೀನಿ ಒಂದು ವರ್ಷ ಹಾಕಿ ಒಂದು ಮಗುವಿನ ತಾಯಿ ಮಾಡ್ತೀನಿ ಅಲ್ಲೋ ನಿಮಗ ಮಗುವಿನ ತಾಯಿ ಮಾಡೋದು ಗೊತ್ತೈತೆ ಅಯ್ಯೋ ನನ್ ರಾಣಿ ಅದ್ರಾಗಂತ್ರು ಎತ್ತಿದ ಕೈ ಮಗ ನಾನು ಎಷ್ಟು ಜನ ಟ್ರೈನಿಂಗ್ ತಗೊಂತಾರ ನನ್ನ ಕಡೆಯಿಂದ ನೀ ಈಗ ಟೆಸ್ಟ್ ಮಾಡ್ಕೋ ಬಹುಶಃ ನೀ ಆಂಟಿಲವ್ರ ಇರ್ಬೇಕು ನೀ ಏ ರತ್ನ ಇವನ್ ಮಾತ್ ನಂಬೇಡ ಇವನ್ ಮಾತ್ ಕೇಳಿ ಬಂದ್ ಹುಡುಗ್ಯಾರು ತೂ ಅಂತ ಹುಗುಳಿಗಾರ ಇವನ್ ಮಗಕ್ಕ ನಿನಗ ಲಗ್ನ ಬೇಕಾದ್ರೆ ಸರಕನ ನನ್ನ ಕೈ ಹಿಡಿ ನಿತ್ತ ದಿನನಿತ್ತ ನಿನ್ನ ಕಾರ್ನಾಗ ಹತ್ತಿಸ್ಕೊಂಡು ತಿರುಗಾಡ್ತೇನೆ ಸಂಗಮ ಕ್ರಾಸು ಇದ್ದಲ್ಲಿಗೆ ದೋಸ್ತ ನನ್ನ ಕೈ ಮುಗಿತೀನಪ್ಪ ಎಗ್ರಸ ತತ್ತಿ ಬೇಡ sexy lady ಬರೇ ಅರ್ಧ ಮಾಡ್ದ ಒಟ್ಟು ಕೆಲಸ ಯಪ್ಪ ದೋಸ್ತ ನಿನ್ನ ಕಾರು ಬೇಡ ನಿನ್ನ ಅರಮನೆನೂ ಬೇಡ ಸರಿ ಏ ನಿಲ್ಲು ಹೋಗಕ್ ನಿನ್ನ ಇಚ್ಛೆ ಅಲ್ಲ ಹೊಗೆ ಒಂದ್ ರಣ್ಣ ಹೊಡಿ ಯಪ್ಪ ಇಲ್ಲೇನು ಬಂದಿಲ್ಲ ಅದ ಗಮ್ಮತ್ ₹5,000 ಹೊಡೆದ ಬಿಡು ಯಾಬಸ್ಲೆ ಯಾಬಸ್ಲೆ ನೀ ಯಾಕೆ ಬಂದಿ ಎದಕ್ ಬಂದಿ ಮತ್ತೆ ಜಾತ್ರೆ ಮಾಡೋ
ನಮ್ಮೂರ ಜಾತ್ರೆ ಮಾಡೋಣ ನಿನಗೇನೋ ಬಂಗಾರ ಹಚ್ಚಾದೇನ ಬಂಗಾರ ಹಚ್ಚಾದೇನ ಇದೇನು ಕೆಂದಳದಪ್ಪ ಅಂತೀರ ಅವನು. ಇದೇನು ದೇವಗಾಳೆ ಐತು ಏನ್ ಬಿರುಗಾಳೆ ಐತು? ಒಂದು ಕ್ಯಾಡ ಈ ಅಂತ ಕಾಲ ಬಂತಪ್ಪ ಅಂತೀನಿ. ಏನ್ರಲ್ಲೇ ಕರ್ಜಿಟ್ಟಿಗಳ ಒಬ್ಬ ದಾರಿ ಹಿಡಿದು MLA PA ಹೊಂಟಾನಂದ್ರ ಮಕ್ಕಳ ಕಬರಿಲ್ಲ ನಿಮಗ ಸರ್ ಜಾರಿ ಬಿಡ್ತಿರೋ ಏನ್ ಜಾರಿ ನಿಮ್ಮವರು ಬಡಿಬೇಡು, ನಾನ್ ನಿನ್ನ ಮಗಳದೀನಿ. ನೀ ನನ್ನ ಮಗಳ ಕಳೆದೋ ನಿಮ್ಮ ಪೂರಾ ಕಳೆದಿ ಅಬಾಬಾಬಾಲ ಯಪ್ಪ ನಾ ಪೂರ ಕಾಕೊಂಡಿಲ್ಲ. ಅಲ್ವಾ ಮಗಳ ನಿನ್ನ ಬಟ್ಟಿ ಮೈ ಮೇಲೆ ಅರ್ಬಿ ಮೈ ಮೇಲೆ ಕಬ್ರಲ್ಲ ಬೇವ ಎಲ್ಲ ಕಳ್ಕೊಂಡೆ ನಿಂತಲ್ಲ. ನಾ ಎಲ್ಲ ಕಳ್ಕೊಂಡಿನಿ. ಡಿಸೈನ್ ಹಂಗೈತಪ್ಪ, ನಾರ ಏನ ಮಾಡ್ಲಿ ಯಪ್ಪ, ನಾ ಪೂರ ಕಳ್ಕೊಂಡಿಲ್ಲ ನಿನ್ನವನ. ಹಂಗಂದ್ರ ಸೊಂಟದ ಗಂಟು ಗಟ್ಟಿ ಐತೆ ಅನ್ನಂಗ ಆತ. ಬರಬರಿ ಐತಿ. ನಮಸ್ಕಾರ ರೀ ಸಾವ್ಕಾರ. ನನ್ನ ಮಕ್ಳ ಸಾವುಕಾರ ಅಂದ್ ಉಳ್ಕೊಂಡ್ಬಿಟ್ರಲ್ಲಿ ಮಕ್ಳ ಇಲ್ಲಿ ನಿಮ್ಮಿಬ್ಬರು ಜಾಸ್ತಿ ಅವ್ರು ಅಲ್ಲಲ್ಲಿ ನನ್ನ ಮಗಳ ಕೈ ಹಾಕಿ ಹಿಡ್ಕೊಂಡಿದ್ರಲ್ಲ ಮಕ್ಳ. ನಾ ಕೈ ಹಿಡ್ದಿಲ್ರಿ, ನಾಗರ ಪಂಚಮಿ ಬಂತಂತ ಹೂ ಮುಡ್ಸಕತ್ತಿದ್ದೆ. ಹೂವು ನಾನು ಹೂವ ಮುಡ್ಸಲಾಕ ನಿಂತಿಲ್ರಿ ಅಪ್ಪ. ನಿನ್ನ ಮಗಳನ್ನ ಲಗ್ನ ಆಗದ ಕದ್ದಿಲ ಕಿವಿಯಾಗ ಹೇಳಕತ್ತಿದ್ದ. ಅಲ್ಲ ನನ್ನ ಮಕ್ಳ ಅಲ್ಲಲ್ಲಿ ಕದ್ದಿಲ್ಲ ಲಗ್ನ ಕೇಳೋ ಪೆದ್ ನನ್ನ ಮೊಮ್ಮಗನ
ಅವ್ರ ಅಪ್ಪ ಇಲ್ಲೇ ನೀನು ನೆಲ ಒದ್ ನೀರ್ ತರ್ಸ ಅವ್ರ ಅಪ್ಪ ನಿಮ್ ಮುಂದೆ ನಿಂತಾನ ಸಿಕ್ಕಂಗ್ ಮಾತಾಡ್ತೀರ ಅಲ್ಲೇ ಮಕ್ಳ ನಾ ಯಾರು ನನ್ನ ವರ್ಚೇನು ನನ್ ಕಿಮ್ಮತ್ತೇನಂತ ಗೊತ್ತೈತಿಲ್ಲ ಮಕ್ಳ ಯಪ್ಪ ಸಾಹಿಬ ಹೇಳ್ಬೇಡ ನೀ ಯಾರಂತ ನಮ್ಗೆಲ್ಲ ಗೊತ್ತೈತಿ ಅದಕ್ಕ ಅಂತೀರಪ್ಪ ಇಲ್ಲಿ ಕಂದ್ರೆ ನಿಮ್ ಇಬ್ಬರು ಬೆಂಗಳೂರಾಗಿಂದ ಬಾಬನ್ ಕರ್ಸಿ ಮಂಗಳೂರಾಗಿಂದ ಕರಿಯನ್ ಕರ್ಸಿ ಬಾಗಲಕೋಟೆಯಿಂದ ಬಂಡಿ ತರಿಸಿ ಅವರಿಂದ ನಿಮ್ ರುಂಡ ಕೊರಿಸಿ ಸನ್ನಿ ಸಪ್ಲೈಗಳ ಮೇಲೆ ನಿಮ್ ಎಣ ಹೊರಿಸಿ ನನ್ನ ಮಗಳ ಕಡೆಯಿಂದ ಕಡ್ಡಿ ಕೊರಿಸಿ ಸುಟ್ಟ ಹಾಕ್ಬಿಡ್ತಿದ್ ಮಕ್ಕಳ ಹುಷಾರ್ ಮಾವ ಹಂಗ ಮಾಡ್ಬೇಡು ನಿಮ್ ಕಾಲಿಗೆ ಬೀಳ್ತೀವಿ ಮಕ್ಳ ಮತ್ತೆ ಕಾಲ್ ಬಿದ್ದು ಉಳ್ಕೊಂಡ್ಬಿಡ್ರಿ ಲೇ ಮಕ್ಳ ಇಲ್ಲಿ ಕಂದ್ರೆ ನೀ ಮಾವ ಅಂತಿದ್ ಕಾವ್ ತೋರ್ತಿದ್ ನಿನಗ ತಂಗಿ ನಡಿ ಹೋಗ ನಡಿ ನಾವು ಮತ್ತೆಲ್ಲಿ ನಿಂದಿರ್ಬೇಕಂತ ಮಾಡಿಯೋ ನಿನ್ನ ಚಳಿಗಾಲ ತಂಡೆ ಹೊಡಿಯಾಕ ನಡಿ ಹೋಗ ನಡಿ ತಡಿಯಪ್ಪ ತಡಿ ಮಾಸ್ತರ್ ಏನಿಂದ ಪೂರ್ತಿ ಹಾಕ ಯಪ್ಪ ಚಪ್ಪಲ ಬಡಿಸ್ತೀನಿ ನೀ ಎಲ್ಲೇ ಗೊತ್ತಾತ ನನಗೆ ಪೂರ್ತಿ ಹಾಕಿಲ್ಲ ಸುಮ್ಮರ ಕುಂದ್ರ ಪ್ರವೇಶ ನಮ್ಮ ಪ್ಲಕತ್ತನ ಕಿವ್ಯಾಗ ಇಲ್ಲ ನಾ ಇವಳಿಂದ ಹೋಗವನ ಬರ್ರಿ ನಾನು ನಿಮ್ಮಿಂದ ಬರ್ತೇನೆ ಬರ್ರಿ ಬಂದ್ಬಿಡು ಹಂಗಂದ್ರ ದಿಸ್ ಇಸ್ ಎ ಮಾಮಾ ಐ ಆಮ್ ಗೋಯಿಂಗ್ ಟು ಮೈ ಹೌಸ್ ಯು ಗೋಯಿಂಗ್ ಟು ಯುವರ್ ಹೌಸ್ ಟಾಟಾ ರತ್ನ ಟಾಟಾ ಅಂಡರ್ವೇರ್ ಸಾರಿ ಅಂಡರ್ಸ್ಟ್ಯಾಂಡ್ yes tell me what is your problem tell me this is my going to my house ಬಾ ಬೇವಾ ಬಾ ನೋಡಕ ಹೊರ ನೋಡಕ ಬರ ನೀನ್ ನಾವು ರಾವ್ ಶೆಟ್ಟಿ ಗಂಟು ಬಿದ್ದ ನಿನಗ ರಾವ್ ಶೆಟ್ಟಿ ಎಮ್ಮಿ ಸಂಗಪ್ಪ ನಾಗರಾಳ ಮಲ್ಲಪ್ಪ ಗಂಟು ಬಿದ್ದಾರ ಬಾ ನಿನಗ ಅಲ್ಲ ನಾವು ಇಂಗ್ಲಿಷ್ ನ್ಯಾಗ ಮಾತಾಡಕತ್ತೀವಿ ನೀವು ಸುಮ್ಮಿರ ಮಾತಾಡ ಬಂದಿ ಬಾಯಿ ಮನ್ಕೆ ತುರುತ್ತಿಲ್ಲ ನಾವು ಚುಚ್ಚ ಬಿಡ್ತೀನಿ ದಿಸ್ ಇಸ್ what telling this is no cursing ವಾಪಸ್ telling I don't English only kannada only kannada I don't English this is no English ಲೇ no I don't know oh my god nice ಲೇ ಮಕ್ಕಳ ನಿಮ್ಮ ತಿಂಡಿನ ಬೆಳಗೈತಿ ನಿಮ್ ತಿಂಡಿ ಯಾರು ತೀರ್ಸ್ಕೊಂಡ್ ಬರ್ಲಿ ನಾ ಅಕ್ಕಿನಿ ಹೋಗು ಹೋಯ್ ಬಿಡು ಮಾಸ್ತರ ಇನ್ನೊಂದು ಒಗದ ಬಿಡು ಮಗನಿಂದ ಮಗಳೈತಿ ಮಾರಿ ಪೀಸ ಆಗಿತ್ತು ಸಣ್ಣ ಕೂಸ ಆಗಿತ್ತು ಸಣ್ಣ ಕೂಸ ಬೆಳೆಸಿದಿ ಗಟ್ಟ ಮಸ್ತ ನೋಡಿಯಾದ ಸುಸ್ತ ಮಗಳೈತಿ ಮರಿ ಬೀಸ ಮಗಳೈತಿ ಮರಿ ಬೀಸ ತಡಿ ನಾವು ಬಂದ ಬಿಡ್ತೀವಿ ಮತ್ತಾಕ
ಮಾಡುತ್ತಾ ಚಿಂತೆಗೆ ಒಳಗಾಗಿದ್ದಲ್ಲ ನೋಡಿ. ಮೊದಲು ಚಾ ಕುಡೀರಿ, ಅಂತರ ನಿಮ್ಮ ತಲೆ ತಾನೇ ಸರಿ ಹೋಗುತ್ತೆ. ಏನು ಮಾಡಲಿ ಮಂಗಳ, ನಾನೊಂದು ಬಗೆದರೆ ದೈವ ಒಂದು ಬಗೆದಂಗೆ ಆಗುತ್ತದೆ. ಏನೇನು ಆಸೆ ಇಟ್ಟುಕೊಂಡು ಕುಂತಿದ್ದೆ, ಏಕೋ ನನ್ನ ಕನಸು ನೆನಸಾಗಲ್ಲ ಅಂತ ಕಾಣುತ್ತದೆ. ಅರಿ ಅದು ಯಾವ ಭಯ ಒರೆಸಿಕೊಂಡಿದೆ ಅಂತ ನನಗೂ ಹೇಳಿ. ನೋಡಿ, ನಿಮ್ಮ ಅರ್ಧಾಂಗಿಣಿಯಾದ ನನಗೂ ತಿಳಿ, ನಾನು ಅದರಲ್ಲಿ ಪಾಲ್ಗೊಳ್ತೀನಿ ಸ್ವಾಮಿ. ತಮ್ಮ ಶಶಿಧರನನ್ನು ಡಬಲ್ ಡಿಗ್ರಿ ಓದಿಸಿದೆ. ಅವನು ಇದೇ ಶಾಲ್ ಪೊಲೀಸ್ ಠಾಣೆಗೆ ಅಧಿಕಾರ ಸ್ವೀಕರಿಸಿಕೊಳ್ತಿದ್ದಾನೆ. ರೀ ಒಳ್ಳೆದೇ ಆಯ್ತಲ್ಲ ಸ್ವಾಮಿ. ನಿಮ್ಮ ತಮ್ಮನಿಗೆ ನೌಕರಿ ಸಿಗುತ್ತದೆ ಅಂದ್ರೆ ಇದಕ್ಕೆ ಸಂತೋಷ ಪಡಬೇಕು. ನೀವ್ಯಾಕೆ ಚಿಂತೆಯನ್ನು ಮಾಡ್ತಾ ಇದ್ದೀರಾ? ಒಬ್ಬ ತಮ್ಮನಿಗೆ ಖುಷಿ ಪಡಬೇಕು ನಿಜ, ಇನ್ನೊಬ್ಬ ತಮ್ಮನಿಗಾಗಿ ದುಃಖ ಪಡಬೇಕಾಗಿದೆ ಮಂಗಳ, ದುಃಖ ಪಡಬೇಕಾಗಿದೆ. ಅಂದರೆ ನಿಮ್ಮ ಮಾತಿನ ಅರ್ಥ ಏನು ಸ್ವಾಮಿ? ಆ MLA ಮಗಳು ಗೌಡ ತಂಗಿನ ಬೀರ ಪ್ರೀತಿ ಮಾಡ್ಯವನಂತೆ. ಅವರಪ್ಪನಿಗೆ ಎದುರಾಗಿ ಇವನನ್ನೇ ಮದುವೆಯಾಗಿ ಮನೆಗೆ ಬರುತ್ತಾಳಂತೆ. ಆಗಂತ ಊರ್ ತುಂಬ ಜನ ಗುಸು ಮಾತನಾಡುತ್ತಿದ್ದರು. ನನಗೆ ಭಯವಾಗುತ್ತಿದೆ ಮಂಗಳ, ನನಗೆ ಭಯವಾಗುತ್ತಿದೆ. ದೊಡ್ಡ ಜಮೀನ್ದಾರನ ಮಗಳು ಕುರಿ ಕಾಯುವ ನನ್ನ ಮೈದುನನನ್ನು ಮದುವೆ ಆಗುತ್ತಾಳೆ ಅಂದ್ರೆ ನನಗೂ ತುಂಬಾ ಆಶ್ಚರ್ಯವಾಗ್ತಾ ಇದ್ದಾರೆ. ಮುಂದೆ ಏನು ಮಾಡುವುದು ಸ್ವಾಮಿ, ಮುಂದೆ ಏನು ಮಾಡುವುದು? ನಿಮ್ಮನ್ನು ಕೇಳದೆ ನಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೇನೆ. ನನಗೆ ಆಶೀರ್ವಾದ ಮಾಡಿ ಅಣ್ಣ. ನೀ ತಪ್ಪು ಮಾಡಿದೇನೋ, ಪೂರಾ ತಪ್ಪು ಮಾಡಿಬಿಟ್ಟೆ. ಆಕಾಶ ಭೂಮಿಗೆ ಎಷ್ಟು ಅಂತರಿದೆಯೋ ಆ ನಿಮ್ಮ ಸಂಬಂಧ ಅದಕ್ಕಿಂತಲೂ ದೂರವಿದೆ. ಅವರೆಲ್ಲಿ ನಾವೆಲ್ಲಿ, ಇವರೆಲ್ಲಿ ನೀನೆಲ್ಲಿ? ನಾಚಿ ಕೆಟ್ಟವನೇ, ಮುಗಿಲನ್ನು ಹರಿದುಕೊಂಡು ಹೆಗಲ ಮೇಲೆ ಹಾಕಿಕೊಂಡಿಯಲ್ಲೋ ಹುಟ್ಟ. ನನ್ನ ಸಲುವಾಗಿ ಬಹಳ ಸಂಕಟ ಮಾಡಿಕೊಂಡು ಆಘಾತ ಮಾಡಿಕೊಳ್ಳಬೇಡಣ್ಣ. ನಾನೆಷ್ಟೇ ಇವಳಿಂದ ದೂರ ಇರಬೇಕಂದರೂ ಆ ವಿಧಿ ನನ್ನ ಬಿಡಲಿಲ್ಲ. ನಾನು ಕಲಿತವನಲ್ಲ, ನನಗೂ ನೆನಗೂ ಎಲ್ಲಿಂದ ಇವವ ಅಂತ ಇವಳಿಗೆ ಎಷ್ಟು ತಿಳಿಸಿ ಹೇಳಿದರು. ನೀ ಕೈ ಬಿಟ್ಟರೆ ಕೆರೆಗೆ ಹಾರಿ ಸಾಯುತ್ತೀನಂತ ಅಳುತ್ತಿದ್ದಾಳೆ. ಏನು ಮಾಡಲನ್ನ ಇದಕ್ಕೆ ನೀನೇ ಹೇಳು. ಹೌದು ದೇವರೇ, ನನ್ನನ್ನು ಅರಸನಾಗಿರಬಹುದು, ಆದ್ರೆ ನನ್ನನ್ನು ಕೊಲ್ಲಬಹುದು. ಇವರ ಮೇಲೆ ಇಟ್ಟಿರುವ ಪ್ರೀತಿ ಯಾವತ್ತೂ ಸಾಯೋದಿಲ್ಲ. ಒಂದು ವೇಳೆ ನಾನು ಸತ್ತಿದ್ದೆ ನಿಜವಾದ್ರೆ ಇವರ ಪಾದದ ಮೇಲೆ ತಲೆ ಇಟ್ಟು ನಾನು ಸಾಯುತ್ತೇನೆ. ಇಂಥ ಕೆಟ್ಟ ಹಠ ಮಾಡಬೇಡ ತಾಯಿ, ಇಂಥ ಕೆಟ್ಟ ಹಠ ಮಾಡಬೇಡ. ನೀ ನನ್ನ ಊರಿಗೆ ತುಂಬಾ ಕೆಟ್ಟ ಮನುಷ್ಯ. ಈ ನಿನ್ನ ಹುಚ್ಚುತನವನಿಗೆ ಏನಾದರೂ ಗೊತ್ತಾದರೆ ನಮ್ಮ ವಂಶವನ್ನು ಸರ್ವನಾಶ ಮಾಡಿಬಿಡ್ತಾನಮ್ಮ. ನಮ್ಮ ವಂಶವನ್ನು ಸರ್ವನಾಶ ಮಾಡಿ. ನಮ್ಮ ಪ್ರೀತಿ ಯಾವತ್ತೂ ಸಾಯೋದಿಲ್ಲ. ನನ್ನನ್ನ ಈ ಊರಿಗೆ ಶೂರನಾಗಿರ್ಬೋದು, ಆದ್ರೆ ಒಂದು ದಿನ ನನ್ನನ್ನು ಬಲಾತ್ಕಾರ ಮಾಡಲು ಮನೋಹರ ಬಂದಾಗ ಇವರೇ ಬಂದು ನನ್ನ ಪ್ರಾಣ ಮಾನವನ್ನು ಕಾಪಾಡಿದ್ದಾರೆ. ಇವರೇ ನನ್ನ ಗಂಡನಂತೂ ನಾನು ನಿರ್ಧರಿಸಿದ್ದೇನೆ. ದಯವಿಟ್ಟು ಇವರ ಕೈಯಿಂದ ನನಗೆ ತಾಳಿ ಕಟ್ಟಿಸಿ, ಬೇಕಾದ್ರೆ ನಿಮ್ಮ ಕಾಲು ಹಿಡಿದು ನಾನು ಬೇಡಿಕೊ. ಅಯ್ಯೋ ಎಂತ ಕೆಟ್ಟ ಹಠ ಮಾಡಬೇಡ ತಾಯಿ, ಇಂಥ ಕೆಟ್ಟ ಹಠ ಮಾಡಬೇಡ. ಒಂದೇ ರಕ್ತ ಹಂಚಿಕೊಂಡ ಬಂದಿರುವ ಈ ಅಣ್ಣ ತಮ್ಮಂದರ ಮನೆಯಲ್ಲಿ ಇಗ್ಗಣದ ಮದುವೆ. ಅಯ್ಯೋ ಶಿವ ಶಿವ,
ಇದಕ್ಕೆ ನಾನೇನೆಂದು ಉತ್ತರ ಕೊಡಲಿ ಶರಣ ಬಸವೇಶ? ಇದಕ್ಕೆ ನಾನೇನು ಕೆಚ್ಚದೆಯ ನನ್ನ ಮೈದುನ ಇಂಥ ಕೆಲಸಕ್ಕೆ ಕೈ ಹಾಕಿ ಎಂತ ಹುಚ್ಚನಾಗಿ ಬಿಟ್ಟಿದ್ದಾನೆ ಸ್ವಾಮಿ, ಎಂತ ಹುಚ್ಚನಾಗಿ ಬಿಟ್ಟಿದ್ದಾನೆ. ಲಕ್ಷ್ಮಿ, ದಯವಿಟ್ಟು ನಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳಮ್ಮ. ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿನ ಕಷ್ಟವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ನಾನೀಗ ಮನೆಗೆ ಹೋಗಿದ್ದೆ ಆದ್ರೆ ನನ್ನ ಪ್ರಾಣವನ್ನೇ ತೆಗೆದು ಬಿಡುತ್ತಾನೆ. ನನ್ನ ಪ್ರಾಣ ಮಾನವನ್ನು ನೀವೇ ಉಳಿಸಬೇಕು. ಒಂದು ಹಣ್ಣು ಉಳಿಸಾಕ್ ಹೋಗಿ ಇಡೇ ಮರವನ್ನೇ ಕಡಿಲೆ ಕತ್ತಿದ್ದೇನಲ್ಲೋ ನಾನು. ಕಿರಿ ತಮ್ಮ ಬಯಸಿ ಬಡ ಹುಡುಗಿಯನ್ನು ಈ ತಮ್ಮ ಕೈ ಹಿಡಿದು ಮನೆಗೆ ಬರುವನೆಂದರೆ ಇದಕ್ಕಿಂತ ಬಾರಿನೋ ಏನಿದೆ ತಾಯಿ, ಇದಕ್ಕಿಂತ ಬಾರಿನೋ ಏನಿದೆ? ನಿನಗೆ ಕೈ ಮುಗಿದು ಕೇಳಿಕೊಳ್ತೀನಮ್ಮ, ಇವನನ್ನು ಬಿಟ್ಟು ನಿನ್ನ ದಾರಿಯನ್ನು ನೀನು ನೋಡಿಕೊಂಡು ಬಿಡಮ್ಮ. ಅಣ್ಣ ಅಣ್ಣ, ನಿನ್ನ ಮನಸ್ಸು ನೋಯಿಸದ ಕಟಕ ನಾನಾಗಲಾರಿ. ಬಯಸಿ ಬಂದ ಬಾಳೆಯನ್ನು ಬಿಡುವುದು ಒಂದು ಕಡೆ ಆದರೆ ಅಣ್ಣನ ಆಜ್ಞೆ ಮೀರಿ ಬದುಕುವುದು ಇನ್ನೊಂದು ಕಡೆ. ಇದು ಕೂಡ ನನಗೆ ಧರ್ಮ ಸಂಕಟವಣ್ಣ, ಧರ್ಮ ಸಂಕಟ. ಅಣ್ಣ, ಈ ಕಾರ್ಯವು ನಿನಗೂ ನೋವು ತರುವುದಾದರೆ, ನಾವು ಇಬ್ಬರು ಅಗಲುವುದಾದರೆ ನಾವು ಇಬ್ಬರು ಒಟ್ಟಿಗೆ ಸಾಯ್ತೀವಣ್ಣ, ಒಟ್ಟಿಗೆ ಸಾಯ್ತೀವಿ. ಅಯ್ಯೋ ಶಿವ ಶಿವ, ಮಾತನಾಡಬೇಡಪ್ಪ, ಮಾತನಾಡಬೇಡ. ನೀನಿಲ್ಲದ ಹೋದರೆ ನನ್ನ ಬದುಕಿಲ್ಲ. ಯಾಕಂದರೆ ನಿನಗೆ ಚಿಕ್ಕಂತ ಹಾಲು ತುಪ್ಪ ಉಣಿಸಿದ ಈ ಕೈಯಿಂದ ನಿನ್ನ ಸಾಯಿಸಲಾರನಪ್ಪ. ಆದರೆ ಒಂದು ಮಾತು ತಮ್ಮ, ಒಂದು ಮಾತೆ ಕಣ್ಣ, ಸಾವಿರಾರ ಮಾತಾದರೂ ಕೇಳು, ಅದನ್ನು ಸರಿಯಾಗಿ ಮಾಡಿಬಿಡ್ತೇನೆ. ನಿನಗಾಗಿ ಹುಲಿ ಹಾಲನ್ನು ತಂದು ಕುಡಿಸಲೇ? ನಿನ್ನ ಪ್ರಾಣಕ್ಕಾಗಿ ಆ ಮಾರುತೇಶ್ವರ ಹತ್ತು ತಂದ, ಆ ಧ್ರುವ ಪರ್ವತ ಹತ್ತು ತಂದು ನಿನಗೆ ತಿಳಿಸಲೇ? ಇಲ್ಲ, ಪ್ರತಿ ಕ್ಷಣಕ್ಕೂ ನಿನ್ನ ಕಣ್ಣಲ್ಲಿ ನೀರು ತರುವ ಆ ಚಂಡಲ ರಕ್ತ ತಂದು ನಿನ್ನ ಹಣಿಗೆ ತಿರುಗಿ ಬಿಡಲ? ಹೇಳಣ್ಣ, ಯಾವ ನಿನ್ನ ಮಾತು? ಅಂತದೇನಿಲ್ಲಪ್ಪ, ಇವಳೇ ನಿನ್ನ ಸತಿ ಎಂದು ನೀನು ನಿರ್ಧರಿಸಿದರೆ ನಾನು ಯಾವ ಕ್ಷಣ ಇವಳಿಗೆ ತಾಳಿ ಕಟ್ಟಲು ಅನುಮತಿ ನೀಡುವೆನು ಅಂದೇ ಇವಳ ಕೊರಳಿಗೆ ತಾಳಿ ಕಟ್ಟಬೇಕು. ಅಲ್ಲಿವರೆಗೂ ನಿಮ್ಮ ಬಾಳು ಮುಳ್ಳಿನ ಹಾಸಿಗೆ ಅಂತಿರಬೇಕು. ಕೈ ನನ್ನ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನು ಕೊಲ್ಲುತ್ತದೆ. ಇದಕ್ಕೆ ನಿಮ್ಮ ಒಪ್ಪಿಗೆ ತಾನೆ? ಅಣ್ಣ, ದೇವರಂತ ಅಣ್ಣನ ಮಾತನ್ನು ಕಿಚ್ಚುತ್ತ ಕಿತ್ತಿ ಹಾಕಿ ಕೊಟ್ಟ ಮಾತು ತಪ್ಪುವನಲ್ಲ ಈ ನಿನ್ನ ತಮ್ಮ. ಅಣ್ಣ, ಸೂರ್ಯಚಂದ್ರನ ಸಾಕ್ಷಿಯಾಗಿ ಶ್ರೀರಾಮಚಂದ್ರನ ಸಾಕ್ಷಿಯಾಗಿ ಈ ನಿಮ್ಮ ತಮ್ಮನ ಮಾತು ಒಂದೇ. ನಾನು ಅರಸನಾದರೂ ಸರಿ, ಅನಾಥನಾಗಿ ಬಾಳಿದರೂ ಸರಿ, ನೀನು ಆಜ್ಞೆ ಮಾಡಿದ ದಿನದಿಂದಲೇ ನಾನು ಇವಳಿಗೆ ಹರಿಸಿರದ ತಾಳಿ ಕಟ್ಟುವೆ. ಈ ಮಾತು ಸತ್ಯವಣ್ಣ. ಸಂತೋಷ ಸೋದರ, ಸಂತೋಷ. ಹೆಚ್ಚಿದೆ ಈ ನಿನ್ನ ಉದಾರ ಗುಣಕ್ಕೆ. ಅಂತರಂಗದಲ್ಲಿ ಅಲ್ಲಿವರೆಗೆ ನೀನು ಸತಿಪತಿಯಾಗಿ ಕಾಲ ಕಳೆಯಿರಿ. ಈಗ ನಿಮ್ಮನ್ನು ಸ್ವಲ್ಪ ಬೇರೆ ಕಡೆ ಇಡಲು ನಿರ್ಧರಿಸಿದ್ದೇನೆ. ಯಾಕೆ ದೇವರೇ? ಸಣ್ಣವರಾದ ನಿನಗೇನು ತಿಳಿಯುವುದಿಲ್ಲಮ್ಮ. ಎಲ್ಲರೂ ಸಂತೋಷದಿಂದಿರಬೇಕು ಅಷ್ಟೇ. ಹಾಗಂತ ಕುಡಿಯಾಡಿರಿ ನನ್ನೊಂದಿಗೆ. ಚಿತ್ರವೇ
ಮಂಗಳ ಮನೆ ಕಡೆ ಹುಷಾರು, ಇವರನ್ನು ಬೇರೆ ಕಡೆ ಜಾಗ ಮಾಡಿ ಬಿಟ್ಟು ಬರುತ್ತೇನೆ. ಆಯ್ತು ರೀ, ಆದಷ್ಟು ಬೇಗನೆ ಬಂದು ಬಿಡಿ, ನಿಮಗೋಸ್ಕರ ದಾರಿ ಕಾಯ್ತಾ ಇರ್ತೀನಿ. ತಂದೆ ತಂದೆ ಬಸವೇಶ್ವರ, ಈ ನಿನ್ನ ಬೆಳಕಿನ ದಯೆ ಈ ನಮ್ಮ ಸಂಸಾರದ ಮೇಲೆ ಇರಲಿ ಅಂತ ನಿನಗೆ ಕೈ ಮುಗಿದು ಕೇಳಿಕೊಳ್ತೇನೆ ತಂದೆ, ಕೈ ಮುಗಿದು ಕೇಳಿಕೊಳ್ತೇನೆ. ಕೇಳಿಸಿಕೊಂಡೆ ನಿನ್ನ ಭಕ್ತಿ ಭಾವನೆಗಳನ್ನೆಲ್ಲ, ಕೇಳಿಸಿಕೊಂಡೆ ನಿನ್ನ ಭಕ್ತಿ ಭಾವನೆಗಳನ್ನ. ಮಂಗಳಾದೇವಿ ಅವರೇ, ಯಾರು ಯಾರವರು? ಹೆದರಬೇಡ ಬಾಳೆ, ಹೆದರಬೇಡ. ಕೋಟ್ಯಾಧೀಶರ ದೇಸಾಯಿ ಗೌಡ್ರ ಮಗ ವೀರೇಗೌಡ. ತಾವು ಇಲ್ಲಿಗೆ ಬಂದ ಕಾರಣ? ನಿಮ್ಮ ಸಂಬಂಧ ಮಾಡಿಕೊಂಡೆ ನಿಮ್ಮ ಕುಟುಂಬಕ್ಕೆ ಧನ್ಯವಾದಗಳು ಹೇಳಲು ಬಂದಿರುವೆ. ನೋಡಿ, ನಿಮ್ಮ ಸಂಬಂಧವನ್ನು ಬೆಳೆಸಲು ನಮ್ಮ ಯಜಮಾನರು ಮನೆಯಲ್ಲಿ ಇಲ್ಲವಲ್ಲ. ನಿಮ್ಮ ಯಜಮಾನರು ಎಲ್ಲಿಗೆ ಹೋಗಿದ್ದಾರೆ ಎಂದು ತಿಳಿದುಕೊಂಡು ನಿನ್ನ ಯೋಗಾಸಮ ವಿಚಾರಿಸಲು ಬಂದಿರುವೆ. ನೋಡು ಮಂಗಳ, ಯಾವ ಗಳಿಗೆಯಲ್ಲೇ ನಿನ್ನ ಮೈದನ ನನ್ನ ತಂಗಿಯ ಕೈ ಹಿಡಿದನೋ, ನಿನ್ನ ಹಂಗ ಸುಖ ಬಯಸಿ ನಾನು ಹೇಳಿದ್ದು ನೀನು ನಡೆಸಿಕೊಟ್ಟರೆ ಕೊರಳಲ್ಲಿ ರತ್ನ ಆಭರಣಗಳನ್ನು ನಿರ್ಮಿಸಿ ನಿನ್ನ ಸಿಂಹಾಸನ ಕುರ್ಚಿ ಮೇಲೆ ಕುರಿಸಿ ನಿನ್ನನ್ನು ನೋಲಾಡುವೆ. ನೋಡಿ ಗೌಡ್ರೆ, ನಿಮ್ಮ ತಂಗಿ ನನ್ನ ಮೈದುನನ ಹೆಂಡತಿ ಆದರೆ ಅದು ಅಲ್ಲದೆ ನಾನು ನಿಮಗೆ ಹಿರಿಯ ತಂಗಿ ಅಲ್ಲವೇ? ಹಿರಿಯ ತಂಗಿ? ಆ ಸೇಡಿಗಾಗಿ ನಿನ್ನ ಅಂಗ ಸುಖ ಬಯಸಿ ಆ ಭಾವನೆ ಬದಲಾಯಿಸಿ ನಿನ್ನನ್ನು ಇಲ್ಲಿಗೆ ಬರಮಾಡಿಕೊಂಡಿದ್ದೇನೆ. ಒಬ್ಬ ಶ್ರೀಮಂತನ ಮಗಳೆಂಬ ಕಬರಿಲ್ಲದೆ ಒಬ್ಬ ಅನಾಥನ ಮಗ ನನ್ನ ತಂಗಿಯ ಕೈ ಹಿಡಿದು ಕೋಟ್ಯಾಧೀಶ್ವರಾದ. ಆದರೆ ನಾನು ನಿನ್ನ ಬಯಸುವುದರಲ್ಲಿ ತಪ್ಪೇನಿದೆ? ನೋಡಿ, ಇದು ಪೂರಾ ತಪ್ಪು ಅಂತ ನನಗನಿಸ್ತಾ ಇದೆ. ನನ್ನ ಮೈದುನ ಮದುವೆ ಆಗಿಲ್ಲ, ನಿಮ್ಮ ತಂಗಿ ಕೂಡ ಮದುವೆ ಆಗಿಲ್ಲ. ಅಂತದಲ್ಲಿ ನನ್ನ ಮೈದುನ ನಿಮ್ಮ ತಂಗಿಯನ್ನು ಬಯಸುವುದು ಸರಿಯಾಗಿದೆ. ನಾನು ಮುತ್ತೈದೆ ಹೆಣ್ಣು, ಮದುವೆಯಾದ ಹೆಣ್ಣು, ಪರಪುರುಷನ ಹೆಂಡತಿಯಾಗಿದ್ದೇನೆ. ನನ್ನನ್ನು ನೀವು ಬಯಸುವುದು ಶುದ್ಧ ತಪ್ಪು ಅಂತ ನನಗನಿಸ್ತಾ ಇದೆ. ಮಂಗಳ, ತಪ್ಪು ಅಪ್ಪುಗಳ ನಿರ್ದರ್ಶನ ಹೇಳಿ ನನ್ನ ಸಂದೇಶಕ್ಕೆ ಅಡ್ಡವಾಗಿ ನೀನು ಸಾಯಬೇಡ. ಸುಮ್ಮನೆ ಮೈ ಒಪ್ಪಿಸಿ ಒಪ್ಪಿಕೋ, ಇಲ್ಲವಾದರೆ ಇಲ್ಲ ಅಂದ್ರೆ ಏನು ಮಾಡುವೆಯೋ ನೀಚ? ಒಬ್ಬ ರಾಜಕಾರಣಿಯಾಗಿ ಈ ಜನಗಳಿಗೆ ಶಿಕ್ಷೆಯನ್ನು ಕೊಡ್ತಾ ಇದೆಯಲ್ಲ, ನೀನು ಮನುಷ್ಯನಲ್ಲ ಕಣೋ, ನೀನು ಒಬ್ಬ ರಾಕ್ಷಸ. ನೋಡು, ಈ ವಿಷಯ ಏನಾದ್ರೂ ನನ್ನ ಮೈದನಿಗೆ ಗೊತ್ತಾಯ್ತು ಅಂದ್ರೆ ನಿನ್ನ ಚಂಡನೆ ತೆಗೆದು ಬಿಡ್ತಾನೆ, ನಿನ್ನ ರುಂಡವನ್ನ ಕತ್ತರಿಸಿ ಹಾಕುತ್ತಾನೆ. ಆಮೇಲೆ ಚೋಕೆ ಅಂದು ಈ ವೀರಾದಿ ವೀರ ಚಕ್ರೇಶ್ವರ ನನ್ನ ಚೆಂಡು ತೆಗೆಯುವ ಚಂಡಿ ಚಾಮುಂಡೆ ಇವನಾರು ಕೊಂಡರ ಗಂಡ ನರ ಕಾಸುದ ಪ್ರಚಂಡ ಕಣ್ಣಿಟ್ಟಿದ್ದಾನೋ ಅಂದ ಮ್ಯಾಗ ಅದರ ಕರ ತೆಗೆದುಕೊಳ್ಳದೆ ಬಿಡಲಾರ ಭೂಪತಿ ಕಂಡಿವನು. ಸೋಮನೆ ನಿನ್ನ ಶೀಲ ಒಪ್ಪಿಸಿ ಅಪ್ಪಿಕೋ, ಇಲ್ಲವಾದರೆ ನನ್ನ ಕೈಯಿಂದ ನಿನ್ನ ಪ್ರಾಣ ಕಳೆದುಕೊಳ್ಳಬೇಡ. ಎಲ್ಲೋ ಹುಚ್ಚ ರಾಜಕಾರಣಿ, ನೋಡು, ನಿನ್ನಂತವನಿಗೆ ದೇಹವನ್ನು ಅರ್ಪಿಸುವ ಹೆಣ್ಣು ನೋಡಲ್ಲ ಕಣೋ. ಇದು ಗಂಡನಿಗಾಗಿ ಮೀಸಲಿಟ್ಟ ಎಡೆ ಕಣೋ, ಎಡೆ. ನಿನ್ನಂತ ತೊಡೆ ಬದಲಿಸುವ ಬಂಡರಿಗೆ ದೇಹವನ್ನು ಸುಖವನ್ನು ಅರ್ಪಿಸುವ ಹೆಣ್ಣು ನೋಡಲ್ಲ. ನೋಡು, ನನಗೆ ಪ್ರಾಣ ಮುಖ್ಯವಲ್ಲ, ನನಗೆ ಶೀಲ ಮುಖ್ಯ ಕಣೋ, ಶೀಲ ಮುಖ್ಯ. ಹಾರಿಸೋ ಗಂಡಸಾಗಿ ನಿನ್ನ ಗುಂಡನ್ನು. ಪ್ರಾಣಕ್ಕಿಂತ ಶೀಲ ಮುಖ್ಯ, ತೆಗೆದುಕೋದ್ರ ಪ್ರತಿಕಾರ.
ಅಯ್ಯೋ ಪಾಪಿ, ನಿಜ ಕೊನೆಗೂ ನನ್ನ ಪ್ರಾಣವನ್ನು ಬಲಿ ತೆಗೆದುಕೊಂಡು ಬಿಟ್ಟೇನೋ ಚಾಂಡಾಲ. ಈ ಗರತಿಯ ಶಾಪ ನಿನಗೆ ತಟ್ಟದೇ ಇರಲಾರದು ಕಣ, ತಟ್ಟದೇ ಇರಲಾರದು. ನನ್ನ ಗಂಡ ಧರ್ಮದ ನುಡಿ ಕಣ, ನನ್ನ ಗಂಡ ಧರ್ಮದ ನುಡಿ. ಒಂದು ದಿನ ಬೆಂಕಿಯ ಉಂಡೆಯಾಗಿ ಬಂದು ನಿನ್ನ ಪ್ರಾಣವನ್ನು ತೆಗೆದೇ ಬಿಡಲಾರ ಕಣ, ನಿನ್ನ ಪ್ರಾಣವನ್ನು ತೆಗೆದೇ ಬಿಡಲಾರ. ಅಯ್ಯೋ ಸ್ವಾಮಿ ಮೈನ. ಮಂಗಳ, ಏನು ನಿನ್ನ ಎದೆಯಲ್ಲಿ ರಕ್ತ? ಯಾವ ಪಾಪಿ ಕೊಂದನೆ ಹೇಳ ಮಂಗಳ. ಏನೋ ಧರ್ಮರಾಜ, ಅವಳನ್ನು ಮಾತನಾಡಿದಾಗೆ ಮಾಡಿ ಮನಸ್ಸಿನಂತೆ ಗುಂಡು ಹಾಕಿ ಈಗ ಸಾಯಿಸಿ ಮಾತಾಡುವಂತೀಯಾ? ಏ ನೀಚ, ನಿನಗೆ ಅನ್ನ ಎಂದು ಹೇಳಿಕೊಳ್ಳಲಿಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಬೀರನ ಸಂಚಿನಿಂದ ಹೊಂಚು ಹಾಕಿಕೊಂಡ ಪಾಪಿ ನೀನು. ಬಿಸಿ ಅರೆಸ್ಟ್ ಮಾಡೋನು. ತಮ್ಮ, ಏನು ನನ್ನ ದೇವತೆಯ ನಾನೇ ಕೊಲ್ಲುವೆನೆ? ನನ್ನ ಮೇಲೆ ವಿಶ್ವಾಸ ಇಲ್ಲೇನಪ್ಪ? ವಿಶ್ವಾಸವಿಲ್ಲದ ವಿಶ್ವಾಸಘಾತಕನ ಮೇಲೆ ವಿಶ್ವಾಸವೇ? ನನಗೆ ಸತಿಯಾಗಿ ಬರುವ ಲಕ್ಷ್ಮಿಯನ್ನು ಬೀರನ ಕೈ ಇಳಿಸಿ ಈ ಮನೆಯಿಂದ ತಪ್ಪಿಸಿ ವಂಚಾಗಿದ ಪಾಪಿ ನೀವು. ನನ್ನತ್ತಿಗೆ ಕೊಂದ ಕೊಲೆಗಾರ ನೀನು. ನಿಜ ಬಗಳು ಹದಮ. ಹೊಡಿಯಪ್ಪ ಹೊಡಿ. ಅಣ್ಣನೆಂದರೆ ಹೆತ್ತ ತಂದೆಗೆ ಸಮನಾಗಿರುವಾಗ ನನ್ನನ್ನೇ ಹೊಡಿತೀಯೇನಪ್ಪ? ಹೊಡಿಯಪ್ಪ ಹೊಡಿ, ಇನ್ನು ಚೆನ್ನಾಗಿ ಹೊಡಿ. ಆದ್ರ ಬಾಳ ತೊಡಿದ್ರ ಊರು ಮಂದಿ ನೋಡ್ತಾರ್ತಮ್ಮ. ನನಗೆ ಬುದ್ಧಿವಾದಯತೆಯ ಕೊಲೆಗಡುಕ. ಸಾಕ್ಬಿಡು ತಮ್ಮ, ಸಾಕ್ಬಿಡು. ಬಾಳ ತೊಡೆದ್ರ ಊರ್ ಜನ ನೋಡ್ತಾರ್ತಮ್ಮ. ಈ ನಿನಗೆ ನಿಮ್ಮ ಅಣ್ಣನ ಮದುವಾಗಿ ಬೇಡಂದ್ರ ನಿನಗೆ ತೃಪ್ತಿ ಆಗುವವರೆಗೆ ಹೊಡಿಯಪ್ಪ, ತೃಪ್ತಿ ಆಗುವವರೆಗೆ ಹೊಡಿ. ನೀನು ಚಿಕ್ಕವನಿದ್ದಾಗ ಓದಿಸಿ ಉಣಿಸಿ ತಿಳಿಸಿ ದೊಡ್ಡವನಾಗಿ ಮಾಡಿ ಈ ನೌಕರಿ ಕೊಡಿಸಿದ ತಪ್ಪಿಗೆ ಹೊಡಿಯಪ್ಪ, ನನಗೆ ಚೆನ್ನಾಗಿ ಹೊಡಿ. ಬಾಯಿ ಮುಚ್ಚೋ ಪಾಪಿ. ನನಗೆ ಅಧಿಕಾರ ಕೊಡಿಸಿದವನು ನೀನಲ್ಲ. ನನಗೆ ಓದಲಿಕ್ಕೆ ಹಣ ಕೊಟ್ಟು ನನಗೆ ನೌಕರಿ ಕೊಡಿಸಿದ MLA ವೀರನಗೌಡ. ನಿನಗೆ ಅಧಿಕಾರ ಕೊಟ್ಟವನು ಆ ವೀರನಗೌಡನೇ? ಆಯ್ತಪ್ಪ, ಆಯ್ತು. ಇನ್ನೇನಿದೆ? ಇವಳನ್ನು ಕೊಲ್ಲುವ ಆಸೆಗಾಗಿ ನನ್ನ ಅಧಿಕಾರ ಸಂಭ್ರಮವನ್ನು ತಪ್ಪಿಸಿದೆ. ನನ್ನ ಮದುವೆಗೆ ಮಣ್ಣೆರ್ಚಿದ ಪಾಪಿ ನೀನು. ದೇವರಂತ ನನ್ನ ಅತ್ತಿಗೆ ಕೊಂದ ಕೊಲೆಗಾರ ನೀನು. ಶಿವ ಶಿವ, ಕೇಳಲಾಗೋ ಇಂಥದ್ದೀ ತಮ್ಮನ ಮಾತನ್ನು. ಶ್ರೀ ಗುರು ಶರಣ ಬಸವೇಶ, ಈ ನನ್ನ ತಮ್ಮನ ಮಾತಿಗೆ ನೀವೇ ಸಾಕ್ಷಿ. ಆ ನಿಮ್ಮ ಪವಿತ್ರ ಪಾದವೇ ಸಾಕ್ಷಿ. ನನ್ನ ನುಡಿಗಳೆಲ್ಲವೂ ಧರ್ಮದ ನುಡಿ ನಿಜವಾಗಿದ್ದರೆ ಈ ನನ್ನ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ಇವರ ಬಾಳನ್ನೇ ಸುಟ್ಟು ಹಾಕಲಿ. ಅರೆಸ್ಟ್ ಮಾಡಿ ನನ್ನನ್ನು ಸಂತೋಷದಿಂದ ಹೇಳಿ. ಈ ಶವ ಪಂಚನಮ್ಮೆ ಸ್ಟೇಷನ್ಗೆ ಎಳೆದೊಯ್ರಿ.
ಜೀವ ಜ್ಯೋತಿಯೇ ಜೀವ ಜ್ಯೋತಿ ನನ್ನ ಒಂಟಿಯಾಗಿ ಬಿಟ್ಟು ಹೋದೆಯಾಗ ರೀತಿ ಜೀವ ಜ್ಯೋತಿಯೇ ಜೀವ ಜ್ಯೋತಿ ನನ್ನ ಒಂಟಿಯಾಗಿ ಬಿಟ್ಟು ಹೋದೆಯಾಗ ನನ್ನ ಒಂಟಿಯಾಗಿ ಬಿಟ್ಟು ಹೋದೆಯಾಗ ರೀತಿ ಕೂಸಿಕೊಂಡು ಸಿಂಧೂರ ಮುತ್ತಿಕೊಂಡು ಪಲ್ಲಕ್ಕಿ ಎಂದು ಮೆರೆಯುತ್ತಾಳೆ ಅತಿ ಪ್ರೀತಿಯಿರುವುದು ಹಂಚಿತು ಮಗನಾಗಿ ಹುಟ್ಟಿದು ಚೈತ್ರಯಾತ್ರೆಗೆ ಸುಖವಾಗಿ ಹೋಗಿ ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಒಂಟಿಯಾಗಿ ಬಿಟ್ಟು ಹೋದೆಯಾಗ ನನ್ನ ಒಂಟಿಯಾಗಿ ಬಿಟ್ಟು ಹೋದೆಯಾಗ ಒಂಟಿಯಾಗಿ ಬಿಟ್ಟು ನನ್ನ ಒಂಟಿಯಾಗಿ ಬಿಟ್ಟು ಹೋದೆಯಾಗ ಅಪ್ಪ ನನ್ನ ಮದುವೆಗತ್ಲ ಅಂತೀನಿ ನಾನು ರತ್ನ ಬೇಕಂತೀನಿ ನಮ್ಮವ್ವ ಅದನ್ನ ಬ್ಯಾಡ ಹುಬ್ಳಿ ಹುಡುಗಿ ಚಲೋ ಅದಳ ಅಲ್ಲಿಗೆ ಹೋಗಂತ ಬುತ್ತಿ ಕಟ್ ಕಳ್ಸ್ಯಾಳ ಏನಾಗತ್ತ ನೋಡೇ ಬಿಡೋಣ ಈ ಹುಡುಗಿ ನಿನ್ನ ದೈವ ಸುಮಾರ ಮರತನ ನಿನಗ ಚಿಂತೆ ಸಂತೆ ಮಾಡಬೇಡ ಸರಳಿಲ್ಲ ಸಂಸಾರ ಸರಳಿಲ್ಲ ಸಂಸಾರ ಸರಳಿಲ್ಲ ಸಂಸಾರ ಏ ಹುಡುಗಿ ನಿನ್ನ ದೈವ ಸುಮಾರ ಮಾತಿಲ್ಲ ಕಥೆಯಿಲ್ಲ ಇನ್ನೇನಿದೆ ಕೈಕಾಲು ನಿಲ್ಲಲ್ಲ ನಿನ್ನಿಂದಲೇ ಹೊಸ ಕಾಯಿಲೆ ಶುರುವಾಗಿದೆ ಬಡಿದ ಜೋರಾಗಿದೆ ಬಡಿದ ಜೋರಾಗಿದೆ ಬಡಿದ ಜೋರಾಗಿದೆ ಬಡಿದ ಜೋರಾಗಿದೆ ಸತ್ಯ ಈಸಿಲ್ಲ ಸತ್ಯ ಈಸಿಲ್ಲ ಸತ್ಯ ಈಸಿಲ್ಲ ಸತ್ಯ ಈಸಿಲ್ಲ ಮಟ್ಟಿಗೆ ಬರಗಿದ್ದೆ ಮಟ್ಟಿಗೆ ಬರಗಿದ್ದೆ ನಂದೈತಿ ಕುರಿ ದಡ್ಡೆ ಮಟ್ಟಿಗೆ ಬರಗಿದ್ದೆ ನಂದೈತಿ ಕುರಿ ದಡ್ಡೆ ಕಟಗ ಸಿಕ್ಕಾದ ಬಾರೆ ಕಂಪನ ಬಟ್ಟೆ ಕಟಗ ಸಿಕ್ಕಾದ ಬಾರೆ ಕಂಪನ ಬಟ್ಟೆ ಮಟ್ಟಿಗೆ ಬರಗಿದ್ದೆ ನಂದೈತಿ ಕುರಿ ದಡ್ಡೆ ಮಟ್ಟಿಗೆ ಬರಗಿದ್ದೆ ನಂದೈತಿ ಕುರಿ ದಡ್ಡೆ ಕಟಗ ಸಿಕ್ಕಾದ ಬಾರೆ ಕಂಪನ ಬಟ್ಟೆ ಏನಾಗಲ್ಲ ತೋರ್ಸ್ಕೊಂಡು ಹೋಗುವಂತಿ ನಿನ್ ಕಣ್ಣಾಗ ಏನ್ರ ಆದ್ರೆ ಇಲ್ಲೇ ನಮ್ ದಂಡು ಡಾಕ್ಟರ್ ಚಲೋ ಆದ್ರ ಯಾರು ಇಂಜೆಕ್ಷನ್ ಬರ್ತಾರ ಮಾಡ್ಸ್ಕೊಂಡು ಹೋಗಕಂತಿ ನಾರ ಕೊಡ್ತೀನಿ ಒಂದ್ ಇಂಜೆಕ್ಷನ್ ತಗೊಂಡ್ ಹೋಗಕಂತಿ ಅವ ನಮ್ಮ ಮಾಮ ನನಗ ಮಾಡ್ತಾ ಇಂಜೆಕ್ಷನ್ ಮತ್ತೆ ಯಾರಿಗೂ ಮಾಡಂಗಿಲ್ಲ ನೋಡಕ ನಾವ್ ಕೊಟ್ಟಿದ್ರ ನೆನಸ್ತಿ ಅಷ್ಟ ಹಚ್ಚೆ
ಹಚ್ಚ ಹಚ್ಚ ಏನ್ರಿ ಬಾಯಿ ಅವ್ರ ನನಗ ತೆಕ್ಕಿ ಬಡದು ನನಗ ಹಚ್ಚ ಅಂತಿರಲ್ಲ. ಅಯ್ಯಯ್ಯೋ ನಾಯಿ ಅಲ್ಲ ಇವ್ರು ಮತ್ತ ನನಗ ತೆಕ್ಕಿ ಬಡದು ನನಗ ನಾಯಿ ಅಂತಿರಲ್ರಿ. ನಾ ನಿಮ್ಗ ನಾಯಿ ಎಂದಿಲ್ರಿ. ನಾ ಅಲ್ಲಿಂದ ಬರಕತ್ತಿದ್ದೆ ಆಗ ಬೀದಿ ನಾಯಿಗಳು ಗಂಟಿರ್ತಿದ್ ನನಗ. ಕಡಿಯಾಕ ಬಂದುವ ಅದಕ್ಕೆ ಹೆದರ ಕಾಟೆ ಮತ್ತೆ ಹಾಕಿ ಬಿಡ್ಕೊಂಡ. ಹಿಂಗ ಹೌದು ಕಡಿಯಾಕ ಬೆನ್ನತ್ತಿದ್ದು ಗಂಡು ನಾಯೋ ಏನು ಹೆಣ್ಣು ನಾಯೋ? ಗಂಡು ನಾಯಿ. ನಾ ಇಲ್ಲಿ ಬಾದ್ರು ಗಂಡು ನಿಂತಿರುವಾಗ ಅದೇ ಅಂತ ನಾಯಿ. ತಡೀಲಿ ನಾನ್ ಚೀಲ ಹಿಡ್ಕೋ. ಏ ಹುಡುಗಿ ನಾನ್ ಚೀಲ ಹಿಡ್ಕೊ, ನಾ ಅದನ್ನ ಓಡಿಸಿ ಬರ್ತೀನಿ. ಇದ್ರಾಗ ಶೇಂಗಾ ತುಪ್ಪದ ಉಂಡಿ, ಸಜ್ಜಿ ರೊಟ್ಟಿ, ಚೌಳಿಕಾಯಿ ಪಲ್ಯ, ಶೇಂಗಾ ಗುಡಲ್ ಚಟ್ನಿ ಮತ್ತ ಮಾನಕಾಯಿ ಉಪ್ಪಿನಕಾಯಿದವು ಗಟ್ಟಿಯಾಗಿ ಹುಷಾರಾಗಿಡ್ಕೋ. ಉಪ್ಪಿನಕಾಯಿ ಗಮ್ಮವನ್ನ ಕಟ್ಟಿತ್ತಲ್ಲ. ಯಾಕ ಉಪ್ಪಿನಕಾಯಿ ಅಂದ ಕೂಡಲೇ ಬಾಯಾಗ ಜುಳು 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 ನೀರ್ ಬರಾಕತ್ತವನ್. ಯಾಕ ಎಷ್ಟಾಗೈತಿ? 3ರಾಗೋ ಏನ್ 4ರಾಗೋ? ನನಗಿನ್ನ ಮದ್ವೆನೇ ಆಗಿಲ್ಲ. ಹೌದಾ? ನಾ ಈಗ ಮದುವೆಗ ಕೊಂಟಿದ್ದೆ. ಅಲ್ಲಲ್ಲ ಹೆಣ್ಣು ನೋಡಕ್ ಕೊಂಟಿದ್ದೆ. ಅದಕ್ಕ ಇಷ್ಟು ದೊಡ್ಡ ಬುತ್ತಿ ಕಟ್ಕಳ್ಸಾಳ ನಮ್ಮವ್ವ. ಅಲ್ಲೋ ಹೆಣ್ಣು ನೋಡಕ್ ಈ ನಮ್ನೆ ಬುತ್ತಿ ಕಟ್ಕೊಂಡು ಹೋಗೋ ಠಾಣೆ ಬರವಂತ ನಿನಗೆ. ಮತ್ತೇನ್ ಮಾಡ್ಲ ಹುಡುಗಿ? ನಾನು ರಗಡ್ ನಿನ್ನಂತ ಹುಡುಗಿಯರನ್ನ ಪ್ರೀತಿಸಿ ನೋಡಿದ್ಯಾ. ಬರೀ ಒಬ್ಬಗ ಕೈ ಕೊಡೋದು, ಇನ್ನೊಬ್ಬಗ ಬಾಯ್ ಬಾಯ್ ಅನ್ನೋದು. ಏನ್ ಮಾಡ್ಲಿ? ಅಲ್ಲೋ ದೋಸ್ತ, ಅದು ಯಾವಳ ಪ್ರೀತಿ ಮಾಡಿ ಸ್ವರ್ಗೆ ಶ್ವಾನ ಹಾಕಿ ಹೊರವಿ ಮಾರಯ್ಯ. ಅದ ನಿನ್ನಂತ ಬಾಯ್ ಬಾಡಕ್ ಹೆಣ್ಣು ಕರೆ ಹುಬ್ಬಿನ ಕಣ್ಣು. ನಾ ಅಂತ ಹೆಣ್ಣದಿನ? ಇಲ್ಲವೋ ಯವ್ವ, ಪಕ್ಕಾ ಕರೆ ಮಾತಿನ ಕರೆಯವದಿ. ಮಾತು ಕೊಟ್ಟ ಗುಲಾಬಿ ಹಿಡ್ಕೊಂಡು ಗುಬ್ಬವದಿ, ಮಾತು ಕೊಟ್ಟ ಮಲ್ಲವದಿ. ಅಲ್ಲ ನಿನ್ನ ಸಲುವಾಗಿ ತಲೆ ಕೆಡಿಸ್ಕೊಂಡು ನಮ್ಮ ಅವ್ವನ್ ಕೂಡ ಬಡಿಸ್ಕೊಂಡು ನಿಮ್ಮ ಅಪ್ಪನ ಕೂಡ ಓದಿಸ್ಕೊಂಡು ಹೆಣ್ಣು ಹೆಂಗ್ ಪ್ರೀತಿ ಮಾಡೋದಂತ ನಮ್ ಗೆಳೆಯನ್ ಕೂಡ ಓದಿಸ್ಕೊಂಡು ಕಂಡವ್ರ ಕೈ ಮುಗಿದಿ ಊರ್ ಮೆಂಬರ್ ಆಗಿ ನಿನ್ನ ಪ್ರೀತಿ ಮಾಡಿದ್ರ ನೀವ್ ಒಂದ್ ತಟ್ಟಗರ ನಾನು ಪ್ರೀತಿ ಮಾಡ್ತೀಯೋ ಬರೀ ಆ ರಾಮನ ಅಂತೀಯೋ? ಅಲ್ಲ ನಿಂಗೆ ಸ್ವಲ್ಪ ಬುದ್ಧಿ ಐತಿಲ್ಲ. ಅಲ್ಲಿ ನಿನ್ನ ಸಲುವಾಗಿ ಸತ್ತೀನಿ ಮತ್ತೆ ತೊಂದರೆ ಹಣ ಹೋಗತ್ತೆ ನಿಮ್ಮ ಅವನು. ಅಲ್ಲಿ ನಿನ್ನ ಸಲುವಾಗಿ ಕೂಳಿಲ್ಲ, ಕಣ್ಣಿಗೆ ನಿದ್ದಿಲ್ಲ. ನಾನ್ ನಿನ್ನ ನೋಡ್ಕೊಂಡ ಬರೋ ಹೊತ್ನ್ಯಾಗ ಬೀದಾಗಿನ ಕರೆನೆ ಕಡಿಯಾಕ್ ಬಂತು ನನ್ನ ರಾಜ್ಯ. ಈ ಮಾತು ಕರೆನಾ? ಕರೆನಾ ಮತ್ತೆ ನಾ ಸುಳ್ಳಕತ್ತೇನೇನು? ಅಲ್ಲ ನಾವು ಓಡಿ ಬಂದು ಹೆದರ್ಕೊಂಡು ನಿನಗೆ ತೆಕ್ಕಿ ಬಡ್ಕೊಂಡಿಲ್ಲ. ನಿನಗೇನೋ ತಿಳಿಲಿಲ್ಲ. ತಿಳಿದಿದ್ರ ನಾನೇ ಕಳ್ತಿದ್ನ ನನ್ ರಾಣಿ. ಬಾ ಹಂಗಾರ ನಮ್ಮ ಮೌ ಕಟ್ಟಿದಿ ಸಜ್ಜಿ ರೊಟ್ಟಿ ಉಪ್ಪಿನಕಾಯಿ ಬುತ್ತಿ ಹುಚ್ಚಿ ಉಂಡೋಗನು. ಬಾ ನಮ್ ಕೆರೆ ಹೊಲಕ್ಕ ನಡಿ ರಾಜ, ಹೋಗ ನಡಿ. ಹಂಗಂದ್ರೆ ಅಡೇ ಕರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿ ಅಭಿಸಾಲ ಬುಲ್ಬುಲ್ ಅನ್ಬೇಕ, ನೀ ಬುಲ್ಬುಲ್ ಅನ್ಬೇಕು. ಕೊನಿತಾಳ ಅಂದಿ ಹೋಗ್ಬಿಡ್ತೀನಿ ಒಳನ್ನ. ಹೌದು ಮಾವ ಅಂದರ ಮುತ್ಯ ಯತ್ನಿತ ಹೊಡಿತಾನ ಸೀರ ಬುಲ್ಲ 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 ಮಾಡ್ತಾಳ ಹುಡುಗಿ ಬರಬರಿ ಒಂದು ಬರಿ ತಾಸ ಈಕಿಯ ಮೇಕಪ್ಪ ನೋಡಿ ಹೆದರಿ ಹೋಗಿತ ಮುಂದೆ ಬರ ಕೂಸ
16 ಡ್ರೆಸ್ ಒಂದೊಂದು ಡ್ರೆಸ್ನಾಗ ಒಂದೊಂದು ತರ ಕಾಣ್ತೈತೋ ಈ ಪೀಸ ಸೋನೈಸ ಸೋನೈಸ ಏನಾಗಿದ್ದ ನಿನಗಾಸ ಸೋನೈಸ ಸೋನೈಸ ನಿನಗಾಸ ದಿವಸ ಬಿಡುದಿಲ್ಲ ಆಗಾಕ ಬಂದಿದಿ ಆಂಟಿ ಆ ಹೇಟು ಶಿವು ಬರತಾಳ ಬರತಾಳ ಸಿಟ್ಟಿಗೆ ಬರತಾಳ ಉರುಪ್ ನಿಂಗ ಜಾಸ್ತಿ ಐತೆ ಒಂದು ಮಕ್ಕೊಂಡು ತಿನ್ನಿಂದ ಐತಿ ಉರುಪ್ ಹೋಗೋಣ ಹಂಗಂತೆ ಹಂಗ ಏನ್ ನಿಮ್ದು ಇನ್ನೊಂದೆ 10,000 ರೂಪಾಯಿ ಫೋನ್ ಪೇ ಮಾಡ್ರಿ ಮಾಡ್ತೀನಿ ಹೌದು ಪುಕ್ಸಟ್ಟೆ ಮಾಡಂಗಿಲ್ಲ 8 ಸಿಕ್ಕಾಪಟ್ಟೆ 0 ಅದ ನನ್ನ ನಂಬರ್ ಅಮ್ಮ ಹೇಳು ಹೋಗೋಣ ಮನೆಗೆ ಬಾ ಹೋಗೋಣ ಬಾ